ಎಲ್ಲಾ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರಿಗೆ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ರಾತ್ರಿಯ ವೇಳೆಯಲ್ಲಿ ಸ್ವಲ್ಪ ಸಮಯ ಕ್ರಿಸ್ತನ ಕುರಿತಾದಂತ ಒಂದು ಪಾಠನ ನೋಡುವಂತ ಒಂದು ಅವಕಾಶನ ತಂದೆಯ ದೇವರು ನಮ್ಗೆ ಏರ್ಪಾటు ಮಾಡಿದ್ದಕ್ಕಾಗಿ ತಂದೆಯ ದೇವರಿಗೆ ನಾವು ಮಹಿಮೆಯನ್ನ ಅರ್ಪಿಸುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಬೆಳಗಿನಿಂದ ಸಂಜೆವರೆಗೂ ನಮ್ಮನ್ನ ಒಂದು ಉನ್ನತವಾದಂತ ರೀತಿಯಲ್ಲಿ ಕಾದು ನಡೆಸಿದಂತ ದೇವರಿಗೆ ಮಹಿಮೆ ಸಲ್ಲಿಸ್ತಾ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಮೋಹನ್ ರಾಜ್ ಬ್ರದರ್ನ ಕೇಳ್ಕೊಳ್ತೀನಿ. ಮೋಹನ್ ರಾಜ್ ಬ್ರದರ್ ಒಂದು ಓಪನಿಂಗ್ ಪ್ರೇಯರ್ ಮಾಡಕ್ಕೆ. ಕೇಳಿಸ ಬ್ರದರ್, ಕೇಳಿಸ್ತಾ ಇದೆ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ದಿನದಲ್ಲಿ ಸಂಜೆ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ ಮತ್ತು ನೀನು ಮಾಡಿದಂತ ಎಲ್ಲ ಮುಹುಪಕಾರಗಳಿಗಾಗಿ ನಿಮಗೆ ವಂದನೆಗಳು ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ನಿರಶ್ ಬ್ರದರ್ ಅವ್ರ ಮೂಲಕ ತಂದೆಯಾದ ದೇವರೇ ನಮ್ಮೊಟ್ಟಿಗೆ ನೀನು ಮಾತನಾಡು, ಅವರಿಗೆ ಜ್ಞಾನವನ್ನು ಕೊಡು, ನಿನ್ನ ವಾಕ್ಯದ ರಹಸ್ಯಗಳನ್ನು ಅವರಿಗೆ ತಿಳಿಪಡಿಸು, ಅವ್ರ ಮೂಲಕ ನಮಗೆ ಅನೇಕ ವಿಷಯಗಳು ಗೊತ್ತಾಗುವಂತೆ ಸಹಾಯ ಮಾಡು. ಸೇರಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರು ಅವರೆಲ್ಲರಿಗಾಗಿ, ಅವರ ಕುಟುಂಬ ಎಲ್ಲರಿಗಾಗಿ ನನ್ನ ಪ್ರಾರ್ಥನೆ. ಎಲ್ಲರೂ ಕೂಡ ಈ ಸಮಯದಲ್ಲಿ ನಿನ್ನ ವಾಕ್ಯಗಳ ಕೇಳೋದರಲ್ಲಿ ಪಾಲು ತೆಗೆದುಕೊಳ್ಳಕ್ಕಾಗುತ್ತೆ ಎಲ್ಲರ ಮನಸ್ಸು ಮತ್ತು ಸಮಯ ಎಲ್ಲವನ್ನು ಒದಗಿಸಿಕೊಟ್ಟು ನಡೆಸಬೇಕೆಂದು ನಿನ್ನ ಒಬ್ಬನೇ ಏಕೈಕ ಕುಮಾರನು, ನಮ್ಮ ರಕ್ಷಕನು, ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಆಮೇನ್. ಆಮೇನ್ ಬ್ರದರ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಓಕೆ ಬ್ರದರ್, ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ನಿಮ್ನೆಲ್ಲರೂ ಪ್ರೀತಿಯಿಂದ ಈ ಒಂದು ಕೂಟಕ್ಕೆ ಸ್ವಾಗತಿಸ್ತಾ, ಮೊದಲನೇದಾಗಿ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಟೆಕ್ಸ್ಟ್ ಬುಕ್ ನಲ್ಲಿ ಕನ್ನಡದಲ್ಲಿ 104. ಈ ದಿನ ನಾವು ವಿಶೇಷವಾದಂತ ಒಂದು ಪಾಠನ ನಾವು ನೋಡುವಂತವರಾಗಿದ್ದೀವಿ. ಕಳೆದ ವಾರದಲ್ಲಿ ನಾವು 2 ವಿಧವಾದಂತ ಒಂದು ಪಾಪ ಅನ್ನೋದನ್ನ ನಾವು ನೋಡಿದ್ವಿ. ಯಾವ ರೀತಿ ಸೀಮೋನ್ ಮನೇಲಿ ಆ ದುರಾಚಾರಿಯಾದಂತ ಹೆಂಗಸು ಬಂದು ಯೇಸು ಕ್ರಿಸ್ತರನ್ನ ಉಪಚರಿಸಿದ್ದು, ಮತ್ತೆ ಆಕೆಯ ಪಾಪ ಯಾವ ರೀತಿ ಒಂದು ಕ್ಷಮಿಸಲ್ಪಟ್ಟಿತು, ಮತ್ತೆ ಸಿಮೋನಿನ ಒಂದು ಗತಿ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಸಿಮೋನ್ ಅಂತ ಹೇಳ್ಬೇಕಾದ್ರೆ ಅಪೊಸ್ತಲನಾದಂತ ಸಿಮೋನ್ ಅಲ್ಲ ಪ್ರಿಯರೇ. ಇಸ್ರೇಲ್ ನಲ್ಲಿ ಸಿಮೋನ್ ಅನ್ನೋದು ಸರಳವಾದಂತ ಒಂದು ಹೆಸರು, ಎಲ್ಲರ ಒಂದು ಪ್ರೀತಿ ಪಾತ್ರರಾಗಿ ಉಪಯೋಗಿಸುವಂತ ಸರಳವಾದಂತ ಒಂದು ಹೆಸರಿನಲ್ಲಿ ಇದ್ದಂತ ವ್ಯಕ್ತಿಯ ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. ಸೊ ಆ ದುರಾಚಾರಿಯಾದಂತ ಹೆಂಗಸನ ಒಂದು ಮನಸ್ಥಿತಿನ ನೋಡಿ ಯೇಸು ಕ್ರಿಸ್ತರು ಆ ಒಂದು ಹೆಂಗಸನ ಒಂದು ಪಾಪನ ಕ್ಷಮಾಪಣೆ ಮಾಡಿದ್ರು. ಮತ್ತೆ ನಮ್ಮಲ್ಲಿರುವಂತ ಒಂದು ಆತ್ಮಿಕವಾದಂತ ಪಾಠನೂ ಕೂಡ ಕಳೆದ ವಾರ ನಾವು ನೋಡಿದ್ವಿ. ಈ ಒಂದು ವಾರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಒಂದು ವಿಶೇಷವಾದಂತ ಒಂದು ಘಟನೆಯನ್ನ ನಾವು ಕೂಲಂಕುಷವಾಗಿ ನಾವು ಗ್ರಹಿಸುವಂತವರಾಗಿರೋಣ. ಸುಮಾರು ಯೇಸು ಕ್ರಿಸ್ತರು 30ನೇ ಒಂದು ವಯಸ್ಸಿನಲ್ಲಿ ಇದ್ದಾಗ ಗಲಿಲಾಯದ ಒಂದು ಸ್ಥಳದಲ್ಲಿ 2ನೇ ಬಾರಿ ಅವರು ಸುವಾರ್ತೆ ಪ್ರಚಾರನ ಕೈಗೊಂಡಿರುವಂತ ಒಂದು ಸನ್ನಿವೇಶ ಪ್ರಿಯರೇ. ಇದು ಯಾವ ರೀತಿ ಪ್ರಾರಂಭಿಸಿದ್ರು, ಈ ಒಂದು ಸುವಾರ್ತೆ ಕಾರ್ಯಕ್ಕೆ ಶಿಷ್ಯಂದಿರೋ ಸ್ತ್ರೀಯರು ಸೇವೆ ಯಾವ ರೀತಿ ಮಾಡಿದ್ರು ಅನ್ನೋದನ್ನ ನಾವ್ ಈ ದಿನ ನಾವು ನೋಡುವಂತವ್ರಾಗಿರೋಣ. ಮೊದಲನೇದಾಗಿ ಬೈಬಲ್ ನಲ್ಲಿ ಒಂದು ವಾಕ್ಯನ ಓದೋಣಂತವ್ರಾಗಿರೋಣ. ದಯವಿಟ್ಟು ಎಲ್ರು ಕೂಡ ಬೈಬಲ್ನ ತಕ್ಕೊಳ್ಳಿ. ಲೂಕ 8ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ. ಮಧ್ಯದಲ್ಲಿ ಯಾರಾದ್ರೂ ಓದ್ತೀರಾ? ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರು ಇದ್ದರು. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರೆಂದರೆ, 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದವಳೆಂಬ ಮರಿಯಳು, ಹೆರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿ ಯೋಹಾನಳು, ಸುಸನ್ನಳು,
ಇನ್ನು ಬೇರೆ ಅನೇಕರು ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. ಥ್ಯಾಂಕ್ ಯು ಬ್ರದರ್. ಸಂತೋಷ್ ಬಂದ್ರೆ ನೀವು ಫೋನ್ ಅಲ್ಲಿ ವರ್ಸ್ ಓದ್ತಾ ಇದ್ದೀರಾ, ಬೈಬಲ್ ತೆಗೆದು ಓದ್ತಾ ಇದ್ದೀರಾ? ಫೋನಲ್ಲಿ ಬರ್ತಾ ಇಲ್ಲ ಬ್ರದರ್, ಬೈಬಲ್ ಇಂದಾನೆ ಓದ್ತಾ ಇದ್ದೀನಿ. ವೆರಿ ಗುಡ್ ಬ್ರದರ್. ಫೋನಲ್ಲಿ ಇವಾಗ ಬಂತು ಬ್ರದರ್. ಬ್ರದರ್ ಓದ್ಲಾ ನಾ ಬ್ರದರ್? ಬೇಡ ಬೇಡ, ಫೋನ್ ಅಲ್ಲಿ ಇರೋದೇನು ಬೇಡ, ಜಸ್ಟ್ ಎಲ್ರು ಕೂಡ ಬೈಬಲ್ ಓದ್ತೀನಿ ಬೈಬಲ್ ಇಂದ. ಬೈಬಲ್ ಇಲ್ಲ, ಕರೆಕ್ಟ್ ಆಗಿ ಓದಿದ್ರು. ಲಾಸ್ಟ್ 3ನೇ ಒಂದು ವಚನದಲ್ಲಿ ಒಂದು ಪಾಯಿಂಟ್ ಮಿಸ್ ಆಗಿತ್ತು. ಇವರು ತಮ್ಮ ಆಸ್ತಿಯಿಂದ ಅವರಿಗೆ ಕೊಟ್ಟು ಉಪಚಾರ ಮಾಡಿದರು ಅಂತ ಅನ್ಬಿಟ್ಟು ಬರುತ್ತೆ. ಅಂದ್ರೆ ಲಾಸ್ಟ್ ಅಲ್ಲಿ ವರ್ಷ ಏನ್ ಬರುತ್ತೆ ಅಂದ್ರೆ, ಈಗ ಸ್ತ್ರೀಯರೆಲ್ಲ ಇದ್ರಲ್ಲ, ಅವರೆಲ್ಲರೂ ಅವರ ಒಂದು ಆಸ್ತಿಯಲ್ಲಿ ಇದ್ದಂತ ಒಂದು ಪಾಲನ ಯಾರು ಕೊಟ್ರು ಅನ್ನೋದನ್ನ ಈ ದಿನ ಪಾಠ ಇರುತ್ತೆ. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಎಲ್ರು ಗಮನ ಇಟ್ಟು ಈ ಪಾಠನ ಕೇಳ್ಕೊಳ್ತೀನಿ. ನೋಡಿ, ಮೊದಲನೇದಾಗಿ ನಾವೀಗ ನೋಡ್ತಿರುವಂತ ಒಂದು ಮುಖ್ಯವಾದಂತ ಒಂದು ಅಂಶನೇ ಏನಂದ್ರೆ, ಯೇಸು ಕ್ರಿಸ್ತರು ಗಲಿಲಾಯ ಒಂದು ಸೀಮೆಯಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಶಿಷ್ಯಂದಿರ ಸಂಗಡ ಸುವಾರ್ತೆಯ ಒಂದು ಪ್ರಚಾರದ ಒಂದು ಪಯಣನ ಆರಂಭ ಮಾಡಿದ್ದಾರೆ. ಇದು ಬಂದು ಮೊದಲನೇದ, ಎರಡನೇದ ಅಂತಂದ್ರೆ ಇದು ಎರಡನೇದು. ಯಾವ ರೀತಿ ಅಂತಂದ್ರೆ, ಯೇಸು ಕ್ರಿಸ್ತರು ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡಿ ಮತ್ತೆ ಅದೇ ಜಾಗ ಬಂದು ವಾಪಸ್ ಇನ್ನೂ ಒಂದ್ ಸಾರಿ ಆ ಒಂದು ಸ್ಥಳದಿಂದನೇ ಹೋಗಿರುವಂತ ಒಂದು ಸನ್ನಿವೇಶ. ಏನಕ್ಕಂದ್ರೆ ಗಲಿಲಾಯ ಬಂದು ಯೇಸು ಕ್ರಿಸ್ತರ ಒಂದು ಸ್ವಂತ ಒಂದು ಊರಿನ ರೀತಿಯಲ್ಲೇ ಇರುವಂತ ಒಂದು ಸ್ಥಳ. ಓಕೆನಾ? ಸೊ ಗಲಿಲಾಯ ಅಂತಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಏನ್ ದೊಡ್ಡ ಸಿಟಿನ ಅಂದ್ರೆ ಇಲ್ಲ ರೀ, ಅದು ಒಂದು ರೀತಿಯ ಒಂದು ಸ್ಲಮ್ ಇರುವಂತ ಒಂದು ಸನ್ನಿವೇಶ. ಅಂದ್ರೆ ಯೇಸು ಕ್ರಿಸ್ತನು ಕೂಡ ಹುಟ್ಟಿದಲ್ಲಿ ಅಂತಂದ್ರೆ ಒಂದು ತುಂಬಾ ಒಂದು ಬಡತನ, ಒಂದು ಜನರಿರುವಂತ ಒಂದು ಸ್ಥಳದಲ್ಲಿ ಯೇಸು ಕ್ರಿಸ್ತರು ಹುಟ್ಟಿದ್ದು ಅನ್ಬಿಟ್ಟು ನಾವು ಹಿನ್ನೆಲೆ ಚರಿತ್ರೆಯಲ್ಲಿ ನಾವು ನೋಡ್ಕೊಂಡ್ ಬಂದಿದ್ವಿ. ಈಗ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಆತ್ಮೀಯರೇ, ಒಂದು ಊರುಗಳಲ್ಲಿ ಮತ್ತೆ ಗ್ರಾಮಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಈ ಒಂದು ಸುವಾರ್ತೆಯ ಸನ್ನಿವೇಶನ ಹೇಳೋದಕ್ಕೆ. ಏನು ಪ್ರಿಯರೇ, ದೇವರ ಒಂದು ರಾಜ್ಯಕ್ಕೆ ನಿಮ್ಮನ್ನು ನೀವು ಸಿದ್ಧಪಡಿಸ್ಕೊಳ್ಳಿ, ದೇವರ ರಾಜ್ಯದಲ್ಲಿ ನೀವು ಕೂಡ ಪಾಲ್ದಾರರಾಗಿ ಅನ್ನೋ ಒಂದು ವಿಚಾರ ಇದೆಯಲ್ಲ, ನಿಮ್ಮ ಒಂದು ನಡವಳಿಕೆನ ಸರಿಪಡಿಸ್ಕೊಂಡು ದೇವರ ಒಂದು ಗುಣಲಕ್ಷಣಗಳನ್ನ ಹೊಂದ್ಕೊಂಡು ದೇವರು ಎದುರು ನೋಡ್ತಿರುವಂತ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ಗಳನ್ನ ಹೊಂದಿ ಆ ಒಂದು ಪರಲೋಕದ ರಾಜ್ಯಕ್ಕೆ ಬೇಕಾದಂತ ಒಂದು ಜ್ಞಾನನ ಪಡ್ಕೊಳ್ಳಿ ಅನ್ನೋ ಒಂದು ಸನ್ನಿವೇಶನೇ ಯೇಸು ಕ್ರಿಸ್ತರು ಸುವಾರ್ತೆಯ ಮೂಲಕ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಸೊ ಸುವಾರ್ತೆ ಅಂತ ಹೇಳ್ಬೇಕಾದ್ರೆ ಇದೆ, ಆತ್ಮಿಕವಾದಂತ ರೀತಿಯಲ್ಲಿ ಅರ್ಥ ಏನಂತಂದ್ರೆ ಇದೇ ಅರ್ಥ, ಡೆಫಿನಿಷನ್ಸ್. ಈಗ ಈ ಒಂದು ಸಂಗಡದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, 12 ಜನರು ಕೂಡ ಸೇರಿದ್ದಾರೆ. ಮತ್ತೆ ಅದು ಅಲ್ದಂತಾನೆ ಆ 12 ಜನರು ಯಾರು ಅಂತಂದ್ರೆ ಅಪೊಸ್ತಲರ್ಸ್ಗಳು. ಅದು ಅಲ್ದಂತೆ ಇನ್ನು ಮಿಕ್ಕ ಶಿಷ್ಯಂದಿರು ಕೂಡ ಇದ್ದಾರೆ. ಅದು ಅಲ್ಲದಂತೆನೆ ದೆವ್ವ ಹಿಡಿದಂತ ಹಲವಾರು ಸ್ತ್ರೀಯರು ಕೂಡ ಇವರ ಸಂಗಡ ಇದ್ದಾರೆ. ಏನ್ ಆಲ್ರೆಡಿ ದೆವ್ವ ಅವರಲ್ಲಿ ಹಿಡಿದ್ಬಿಟ್ಟಿತ್ತ ಅಂದ್ರೆ ಇಲ್ಲ ಆತ್ಮೀಯರೇ, ಅವರು ಮೊದಲನೇ ಒಂದು ಸುವಾರ್ತೆ ಕಾರ್ಯ ಅವರು ಹೊರಟಾಗ್ಲೇನೆ ಏನಾಗಿದೆ ಅಂತಂದ್ರೆ, ಆಲ್ರೆಡಿ ಅವ್ರಿಗೆ ದೆವ್ವಗಳನ್ನೆಲ್ಲ ಬಿಡಿಸ್ಬಿಟ್ಟು ಅವ್ರ ಏನ್ ಮಾಡಿದ್ದಾರೆ ಅಂತಂದ್ರೆ, ಈಗ ಅವರು ಗುಣಮುಖರಾಗಿ ಅವರ ಒಂದು ದೇವರ ಒಂದು ಸೇವೆಯ ಒಂದು ಕರ್ತವ್ಯಕ್ಕೆ ಅವರ ಸಂಗಡ ಇದ್ದಾರೆ ಪ್ರಿಯರೇ. ಅದ್ರಲ್ಲಿ ಯಾರ್ಯಾರು ನೋಡಿ, 7 ದೆವ್ವ ಹಿಡಿದಂತ ಒಂದು ಮಗ್ದಲಾದಂತ ಮರಿಯಳು, ಅಂದ್ರೆ ಅಲ್ಲೂ ಕೂಡ ಇಸ್ರೇಲ್ ಒಂದು ಜಾಗದಲ್ಲಿ ಮರಿಯಳು ಅನ್ನೋ ಒಂದು ಹೆಸರು ಮತ್ತೆ ಯೋಸೇಫ ಅನ್ನೋ ಒಂದು ಹೆಸರೆಲ್ಲ ಕಾಮನ್ ಹೆಸರು. ಈಗ ಇಲ್ಲಿ ನಮ್ಮ ಭಾರತ ದೇಶದಲ್ಲೆಲ್ಲ ರಾಜ ರಾಣಿ ಅಂತೆಲ್ಲ ಕರಿಯಲ್ವಾ, ಅದೇ ತರಾನೇ ಸೊ ಸರ್ ಮೇಡಮ್ ಅಂತೆಲ್ಲ ಕರಿತೀವಲ್ಲ, ಅದೇ ತರಾನೇ ಇಲ್ಲೂ ಕೂಡ ಕಾಮನ್ ನೇಮ್. ಅದು ಅಂತ ಒಬ್ಬರ ಹೆಂಗಸರು, ಮತ್ತೆ ಉಜ್ಜನ ಹೆಂಡತಿ, ಅದಾದ್ಮೇಲೆ ನಾವು ನೋಡ್ಬೇಕಾದ್ರೆ ಇನ್ನು ಯೋಹಾನಳು, ಸುನ್ನಳು, ಇವರೆಲ್ರು ಕೂಡ ಅನೇಕರಿದ್ದಾರಂತೆ. ಇನ್ನು ಅದು ಅಲ್ದಂತಾರೆ ಇವರೆಲ್ರು ಏನ್ ಮಾಡಿದಾರೆ ಅಂತಂದ್ರೆ, ತಮ್ಮಲ್ಲಿದ್ದಂತ ಒಂದು ಆಸ್ತಿ, ಅಂದ್ರೆ ಇವರಿಗೆ ಸಂಬಂಧಪಟ್ಟಂತ ಒಂದು ಆಸ್ತಿನ ಮಾರಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಕ್ರಿಸ್ತನಿಗೆ ಅಂದ್ರೆ ಯಾವ ರೀತಿ ಅಂತಂದ್ರೆ ಸುವಾರ್ತೆಗೆ ಅನುಕೂಲ ಆಗ್ಲಿ ಅಂತ ಅನ್ಬಿಟ್ಟು, ಅಂದ್ರೆ ತನ್ನಲ್ಲಿ ಇದ್ದದನ್ನೆಲ್ಲ ಕೂಡ ಬರೆದು ಮಾಡ್ಕೊಂಡು ದೇವರ ಒಂದು ರಾಜ್ಯಕ್ಕಾಗಿ ಅವರು ತವಕ ಪಡ್ತಾ ಇದ್ರು. ಈಗ ಅವ್ರ ತರನೇ ನಾವು ಮಾಡಕ್ ಸಾಧ್ಯನಾ ಅಂದ್ರೆ ಇಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರರೇ. ಅವರ ಒಂದು ಕಾಲಘಟ್ಟದಲ್ಲಿ ಆ ರೀತಿ ಇತ್ತು. ಆಗ ಅವರೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಆ ರೀತಿ ಒಂದು ಸನ್ನಿವೇಶ ಇತ್ತು, ಹೊರಡ್ತಾ ಇದ್ರು ಬರ್ತಾ ಇದ್ರು. ಈಗ ನಮ್ಮಲ್ಲಿ ಏನಿದೆ, ನಮ್ಮಲ್ಲಿರುವಂತ ಒಂದು ಏನು ಅಂತ ನಾವು ನೋಡ್ಬೇಕಾದ್ರೆ, ನಮ್ಮನ್ನೇ ನಾವು ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಟ್ಟು ದೇವರ ಒಂದು ನಿಷ್ಠೆ ಮತ್ತೆ ಕಾರ್ಯ ಚಟುವಟಿಕೆಯಲ್ಲಿ ನಾವು ಭಾಗ್ಯರಾಗದೆ ಒಂದು ಪ್ರಮುಖವಾದಂತ ಒಂದು ಕರ್ತವ್ಯ.
ಇದು ಬಂದು ಒಂದು ಸನ್ನಿವೇಶ. ಈಗ ಇನ್ನೊಂದು ಒಂದು ಸನ್ನಿವೇಶನ ನಾವು ನೋಡುವಂತವರಾಗಿರೋಣ. ಸೇಮ್ ಗಲಿಲಾಯದಲ್ಲಿ ನಡೆದಂತ ಒಂದು ಘಟನೆ. ಇದು ಬಂದು ಮತ್ತಾಯದ್ರಲ್ಲಿ ನಮ್ಗೆ ಉಲ್ಲೇಖ ಮಾಡಿದ್ದಾರೆ. ಮತ್ತಾಯ 12ನೇ ಅಧ್ಯಾಯ 22ನೇ ವಚನದಿಂದ 45ನೇ ವಚನದವರೆಗೆ. ಫರಿಸಾಯರು ಯೇಸುವನ್ನು ದೂಷಿಸಿದ್ದು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಹೇಳಿದ್ದು. ದೆವ್ವ ಹಿಡಿದು ಕುರುಡನೂ ಮೂಕನೂ ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ, ಕಣ್ಣು ಎರಡೂ ಬಂದವು. ಅದಕ್ಕೆ ಜನರೆಲ್ಲರೂ ಬೆರಗಾಗಿ, ಈತನು ದಾವೀದ ಕುಮಾರನೇನೋ ಎಂದು ಮಾತನಾಡುತ್ತಿದ್ದರು. ಆದರೆ ಫರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆಯೇ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು. ಆತನು ಅವರ ಆಲೋಚನೆಗಳನ್ನು ತಿಳಿದುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು. ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದಿತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದುದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರಾಗುವರು. ನಾನು ದೇವರ ಆತ್ಮದ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು. ನನ್ನ ಪಕ್ಷ ಹಿಡಿದವನು ನನಗೆ ವಿರೋಧಿ, ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸಿದವನು ಚದುರಿಸುವವನಾಗುತ್ತಾನೆ. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆ ಕ್ಷಮಾಪಣೆ ಇಲ್ಲ. ಯಾವನಾದರೂ ಮನುಷ್ಯಕುಮಾರನಿಗೆ ವಿರೋಧವಾಗಿ ಮಾತನಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತನಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ಮರ ಒಳ್ಳೆಯದೆಂದರೆ ಅದರ ಫಲವು ಒಳ್ಳೆಯದೆನ್ನಿರಿ, ಮರ ಹುಳುಕು ಅಂದರೆ ಅದರ ಫಲವು ಹುಳುಕು ಅನ್ನಿರಿ. ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ಸರ್ವ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯದನ್ನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಥ್ಯಾಂಕ್ ಯು ಸಹೋದರಿಯರೇ. ಥ್ಯಾಂಕ್ ಯು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ. ಇಲ್ಲಿ ಇನ್ನೊಂದು ಘಟನೆ ಬಗ್ಗೆ ನಾವು ಅಧ್ಯಯನ ಮಾಡುವಂತರಾಗಿದ್ದೀವಿ. ನೋಡಿ, ಇದು ಕೂಡ ಗಲಿಲಾಯದಲ್ಲಿ ನಡೆದಂತ ಒಂದು ಘಟನೆ. ಇಲ್ಲಿ ಯೇಸು ಕ್ರಿಸ್ತರು ಸುವಾರ್ತೆ ಪ್ರಚಾರಕ್ಕಾಗಿ ಹೊರಟಾದ ನಂತರ ನಡೆದಂತ ಇನ್ನೊಂದು ಘಟನೆ. ಏನಂತ ನಾವು ನೋಡ್ಬೇಕಾದ್ರೆ, ಅಪರಾಧ ಅಂದ್ರೆ ಯೇಸು ಕ್ರಿಸ್ತರ ಮೇಲೆ ಒಂದು ತಪ್ಪಾದಂತ ಒಂದು ಅಪರಾಧನ ಇಲ್ಲಿ ಜನರು ವಹಿಸ್ತಾ ಇದ್ದಾರೆ. ಯಾವ ರೀತಿ, ಏನ್ ಸನ್ನಿವೇಶ ಬಂತು ಅಂತ ಜನರೆಲ್ಲರೂ ಕೂಡ ಯೇಸು ಕ್ರಿಸ್ತರ ಮೇಲೆ ಅಪರಾಧ ಮಾಡ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಒಂದು ಘಟನೆ ನಡೀತಾ ಇದೆ. ಏನದು ಅಂತಂದ್ರೆ, ದೆವ್ವ ಹಿಡಿದಂತ ಒಬ್ಬ ಕುರುಡನು ಮೂಕನು ಆಗಿರುವಂತ ಒಬ್ಬನು ಯಾರ ಬಳಿ ಬರ್ತಾ ಇದ್ದಾನೆ? ಯೇಸು ಕ್ರಿಸ್ತರ ಬಳಿಗೆ ಬರ್ತಾ ಇದ್ದಾನೆ. ಆಲ್ರೆಡಿ ಅವನು ಕುರುಡ ಮತ್ತೆ ಮೂಕ, ಕಿವಿನೂ ಕುರುಡ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಕಣ್ ಕಾಣಿಸೋದಿಲ್ಲ. ಮತ್ತೆ ಮೂಕ ಅಂದ್ರೆ ಏನು ಮಾತಾಡಕ್ ಬರಲ್ಲ. ಇಂತ ಒಬ್ಬ ವ್ಯಕ್ತಿ ಏನಾಗಿದ್ದಾನೆ ಅಂತಂದ್ರೆ, ತಕ್ಷಣ ಯಾರ ಹತ್ರ ಬರ್ತಾ ಇದ್ದಾನೆ ಅಂತಂದ್ರೆ ಯೇಸು ಕ್ರಿಸ್ತರ ಬಳಿಗೆ ಬರ್ತಾ ಇದ್ದಾನೆ. ಯೇಸು ಕ್ರಿಸ್ತ ಏನ್ ಮಾಡ್ಬಿಟ್ರು ಅಂದ್ರೆ ಅವ್ರನ್ನ ತಕ್ಷಣ ಗುಣಪಡಿಸ್ಬಿಟ್ರು. ಪ್ರಿಯರೇ, ಗುಣಪಡಿಸಿದ ತಕ್ಷಣ ಅಲ್ಲಿದ್ದಂತ ಜನರುಗಳೆಲ್ಲರೂ ಕೂಡ ಏನ್ ಅನ್ಕೊಂಡ್ರು ಅಂತಂದ್ರೆ, ಯಾರ ಒಂದು ಬೆಂಬಲದಿಂದ ಯೇಸು ಕ್ರಿಸ್ತರು ದೆವ್ವನ ಬಿಡಿಸಿದ್ರು? ಯಾರ ಬೆಂಬಲದಿಂದ ಬಿಡಿಸಿದ್ರು ಅಂತ ಹೇಳಿದಾರೆ? ಹೇಳಿ ನೋಡಿ.
ಬೆಲ್ಜುಬೋಲನ ಸಹಾಯದಿಂದ ಬ್ರದರ್. ಆ ಬೆಲ್ಜಬೋನನ ಒಂದು ಸಹಾಯದಿಂದ ಬಿಡಿಸ್ಬಿಟ್ಟಿದ್ದಾರೆ ಇವ್ರು ಅಂತ ಅನ್ಬಿಟ್ಟು ಎಲ್ರೂ ಕೂಡ ಅನ್ಕೊಂತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದೇನಿದು ಬೆಲ್ಜಬೋನನ ಒಂದು ಒಡೆಯನ ಸಹಾಯ ಅನ್ನೋದನ್ನ ನಾವು ಮುಂದಿನ ಒಂದು ವಾರದಲ್ಲಿ ಅದ್ರ ಬಗ್ಗೆನೆ ಸಂಬಂಧಪಟ್ಟಂತ ಒಂದು ವಾಕ್ಯಗಳಿದೆ, ಅದನ್ನ ನಾವು ಅಧ್ಯಯನ ಮಾಡೋಣ. ಬಟ್ ಈಗ ಕಮ್ ಟು ದ ಪಾಯಿಂಟ್ ನಾವು ಬಂದ್ಬಿಡೋಣ. ಇದು ಹೇಳಿದ ತಕ್ಷಣ ಯೇಸು ಕ್ರಿಸ್ತಗೆ ಎಷ್ಟು ಕೋಪ ಬಂತು ಅಂತಂದ್ರೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿದೆ. ಕೋಪ ಬಂದ ತಕ್ಷಣ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇದಾರೆ, ಅವ್ರನ್ನೆಲ್ಲ ತರಾಟೆಗೆ ತಗೋತಾ ಇದಾರೆ ಪ್ರಿಯರೇ. ಏನು ನೀವ್ ಏನ್ ಅನ್ಕೋಬಿಟ್ಟಿದೀರಾ? ಯಾರಾದ್ರೂ ಒಂದು ರಾಜ್ಯನ ಉಳಿಸ್ಬೇಕು ಅಂತಂದ್ರೆ ಅದನ್ನ ಹಾಳ್ ಮಾಡಕ್ ಸಾಧ್ಯನಾ? ಅಲ್ಲಿರೋರ್ನೆ ಅವ್ರ ಬಗ್ಗೆ ದೂಷಣೆ ಮಾಡಕ್ ಸಾಧ್ಯನಾ? ಪ್ರಬಲವಾಗಿರುವಂತ ವ್ಯಕ್ತಿನ ಕಟ್ಟಕ್ ಸಾಧ್ಯನಾ ಅಂತ ಹಲವಾರು ಉದಾಹರಣೆಗಳು ಕೊಟ್ಟು ಹಲವಾರು ರೀತಿಯಲ್ಲೆಲ್ಲ ಸಂಶಿಷ್ಟವಾದಂತ ಒಂದು ಮಾತುಗಳನ್ನ ಮಾತಾಡಿ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಯಾವನಾದ್ರೂ ಮನುಷ್ಯ ಕುಮಾರನ ಮೇಲೆ ಮಾತನಾಡಿದ್ರು ಓಕೆ, ಆದ್ರೆ ಪವಿತ್ರಾತ್ಮನ ಮೇಲೆ ಏನಾದ್ರು ಮಾತನಾಡಿದ್ರೆ ಅವನ್ಗೆ ಎಲ್ಲೂ ಕೂಡ ಕ್ಷಮಿಸಲ್ಪಡೋದಿಲ್ಲ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಯಾಕೆ ಈ ಪಾಯಿಂಟ್ ಹೇಳಿದ್ರು ಅಂದ್ರೆ ಯೇಸು ಕ್ರಿಸ್ತರು ಪ್ರಿಯರೇ, ಇಲ್ಲಿ ಯಾರ ಸಹಾಯದಿಂದ ಯೇಸು ಕ್ರಿಸ್ತರು ದೆವ್ವನ ಬಿಡಿಸಿದ್ರು ಅಂತಂದ್ರೆ ಪವಿತ್ರಾತ್ಮನಿಂದ. ಅಂದ್ರೆ ತಂದೆ ದೇವರಿಂದ ಯೇಸು ಕ್ರಿಸ್ತನಿಂದ ಹೊರಡುವಂತ ಒಂದು ಶಕ್ತಿ ಇದೆಯಲ್ಲ, ಆ ಒಂದು ಶಕ್ತಿಯ ಹೆಸರೇ ಪವಿತ್ರಾತ್ಮ. ಇದು ನಿಮ್ಮೆಲ್ಲ ಬೇಸಿಕ್ ಕ್ಲಾಸ್ ನಲ್ಲೆಲ್ಲ ಕೇಳಿರ್ತಾರ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಮ್ಗೆ ಗೊತ್ತಿರೋ ಪ್ರಕಾರ ಪವಿತ್ರಾತ್ಮ ಅಂತ ಹೇಳ್ಬೇಕಾದ್ರೆ ಅದು ಒಂದು ಶಕ್ತಿಯಾಗಿದೆ, ಯಾವುದೇ ರೀತಿಯ ಒಂದು ವ್ಯಕ್ತಿ ಅಲ್ಲ ಅಂತ ಅನ್ಬಿಟ್ಟು ನಮ್ಗೆ ಆತ್ಮಿಕವಾದಂತ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಸತ್ಯವೇದದಲ್ಲಿ ಸಂಶಯವಾಗಿ ಹೇಳಿದ್ದಾರೆ, ಸಮಂಜಸವಾಗಿ ಮಾತನಾಡಿದ್ದಾರೆ ಪ್ರಿಯರೇ, ಸಂಶಯನೇ ಇಲ್ಲ. ಇಲ್ಲಿ ನಮ್ಗ್ ಗೊತ್ತಾಗೋದೇನು ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಮರಣಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಾನು ಹೋದ ನಂತರ ನಿಮ್ಗೊಬ್ಬ ಸಹಾಯಕನಾಗಿ ಬರ್ತಾನೆ ಅಂತ ಅನ್ಬಿಟ್ಟು ಸಾಂತ್ವನ ಹೇಳೋದಕ್ಕೋಸ್ಕರ ಶಕ್ತಿನ ವ್ಯಕ್ತಿಯಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಹೊರತು ಹಳೆ ಒಡಂಬಡಿಕೆಯಲ್ಲಿ ಆಗ್ಲಿ ಹಳೆ ನಂಬಿಕಸ್ತರ ವೀರರುಗಳಿಗೆ ಆಗ್ಲಿ ಯಾರಲ್ಲಾದ್ರೂ ಏನಾದ್ರು ಒಂದು ವ್ಯಕ್ತಿ ರೀತಿಗೆ ಏನಾದ್ರು ಬಂದ್ರ ಅಂದ್ರೆ ಇಲ್ಲ. ಅಲ್ಲಿ ಬಂದಿದ್ದೆ ದೇವದೂತರುಗಳು ಬಿಟ್ರೆ ದೇವರಿಂದ ಹೊರಡುವಂತ ಒಂದು ಶಕ್ತಿ ಏನಾಯ್ತು ಅಂತಂದ್ರೆ ಅದು ಕಾರ್ಯ ಸಾಧಿಸುವ ಅಂತ ರೀತಿಯಲ್ಲಿ ಆಯ್ತು. ಇದೇ ಒಂದು ಕಾರ್ಯ ಸಾಧಿಸುವಂತ ಒಂದು ಶಕ್ತಿ ಯೇಸು ಕ್ರಿಸ್ತರು ಹೊರಡಿಸಿ ಆ ಒಂದು ಮೂಕ ಮತ್ತೆ ಕಿವುಡನಾದಂತ ಆ ಒಂದು ದೆವ್ವ ಹಿಡಿದಂತ ವ್ಯಕ್ತಿನ ಬಿಡುಗಡೆ ಮಾಡದ ನಂತರನೇ ಪ್ರಿಯರೇ ಅಲ್ಲಿದ್ದಂತ ಜನರುಗಳು ಮಾತನಾಡಿರುವಂತ ಮಾತಿನಿಂದ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ರೀತಿ ಅವ್ರಿಗೆ ಹೇಳ್ತಾ ಇದಾರೆ. ಅದಾದ್ಮೇಲೆ ಪ್ರಿಯರೇ ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯನು ಯಾವ ರೀತಿ ಇರ್ತಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ. ಯಾವ್ದ್ರ ಬಗ್ಗೆ ಪ್ರಿಯರೇ? ನೆಕ್ಸ್ಟ್ 38ನೇ ವಚನದಲ್ಲಿ ಹೇಳ್ತಾರೆ ನೋಡಿ. 38ನೇ ವಚನದಿಂದ 44ನೇ ವಚನದವರೆಗೂ ಓದಿ. ಬೇರೆ ಯಾರಾದ್ರೂ ಸಹೋದರ ಸಹೋದರಿ ಬೈಬಲ್ ಇದ್ದವ್ರು ಓದಿ. 37ರಿಂದ ಓದಿ. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ ಅಂದನು. ನೋಡಿದ್ರ ಏಕೆ ಈ ಮಾತೇನ್ ಹೇಳಿದ್ರು ಅಂತಂದ್ರೆ ಸುಮ್ನೆ ಆಡುವಂತ ಒಂದೊಂದು ಮಾತುಗಳಿದೆಯಲ್ಲ, ಇರ್ಲಿ ಬಿಡು ಏನೋ ಒಂದು ಅಂತ ಅನ್ಬಿಟ್ಟು ಸೇರ್ಸಿ ಮಾತನಾಡುವಂತ ಮಾತುಗಳು, ದೇವರ ಒಂದು ವಿಚಾರದಲ್ಲಿ ಆಗ್ಲಿ ಯಾರಲ್ಲಾದ್ರೂ ಆಗ್ಲಿ ಗೇಲಿ ಮಾಡುವಂತ ಮಾತುಗಳೇನಾದ್ರೂ ಮಾತಾಡಿದ್ರೆ ಅದೆಲ್ಲ ಏನಾಗುತ್ತೆ ಅಂತಂದ್ರೆ ಲೆಕ್ಕ ಇಟ್ಕೊಂಡಿರ್ತಾರಂತೆ. ಯಾವಾಗ ಅದನ್ನ ತೀರ್ಪನ್ನ ಮಾಡ್ತಾರೆ ಯೇಸು ಕ್ರಿಸ್ತರು ಖಂಡಿತವಾಗ್ಲು ಅದಕ್ಕೆ ನ್ಯಾಯ ವಿಚಾರಣೆ ಮಾಡೇ ಮಾಡ್ತಾರೆ. ಅದರಿಂದ ನಮ್ಗೆಲ್ರೂ ಒಂದು ಆತ್ಮಿಕವಾದಂತ ಪಾಠ ಏನಂತ ಅಂದ್ರೆ ನಮ್ಮಲ್ಲೂ ಕೂಡ ನಾವು ಇಷ್ಟೆಲ್ಲ ಸತ್ಯನ ತಿಳ್ಕೊಂಡು ಸತ್ಯದ ಪ್ರಕಾರ ನಡ್ಕೊಂಡು ಹೋಗ್ತಿದ್ದಾಗ್ಲೂ ಕೂಡ ಇಂತ ಒಂದು ದುರ್ಬಲವಾದಂತ ನಂಬಿಕೆನ ನಮ್ಮಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಮಾತಿನ ಮುಖಾಂತರನೇ ಆಗ್ಲಿ ಒಂದು ತಪ್ಪಾದಂತ ಒಂದು ಮಾತಿನಿಂದಲೇ ಆಗ್ಲಿ ನಾವು ಹೊರಬರಿಸಬಾರ್ದು. ನಮ್ಮ ಒಂದು ಹತೋಟಿಯಲ್ಲಿ ನಾವು ಇದ್ಕೊಂಡು ಜ್ಞಾನ ಭರಿತವಾಗಿ ಮಾತನಾಡಿ ದೇವರ ಒಂದು ವಾಕ್ಯಕ್ಕೆ ಗೌರವನ ನಾವು ಸಲ್ಲಿಸುವಂತವರಾಗಿರ್ಬೇಕು. ಮೋಹನ್ ರಾಜ್ ಬ್ರದರ್ ಕಂಟಿನ್ಯೂ ಮಾಡಿ ವಾಕ್ಯನ. ಆಗ ಶಾಸ್ತ್ರಿಗಳಲ್ಲಿಯೂ ಪರಿಸಾಯರಲ್ಲೂ ಕೆಲವರು, ಬೋಧಕನೇ, ನಿನ್ನಿಂದ ಆಗುವ ಒಂದು ಸೂಚಕಾರ್ಯವನ್ನು ನೋಡಬೇಕೆಂದು ನಮಗೆ ಅಪೇಕ್ಷೆ ಇದೆ ಎಂದು ಆತನನ್ನು ಕೇಳಲಾಗಿ ಆತನು ಅವರಿಗೆ ಉತ್ತರ ಕೊಟ್ಟಿದ್ದೇನೆಂದರೆ, ವ್ಯಭಿಚಾರಣೆಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕಾರ್ಯಗಳನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ, ಆದರೆ ಯೋನನೆಂಬ ಪ್ರವಾದಿಯಲ್ಲಿ ಆದ ಸೂಚಕಾರ್ಯವೇ ಹೊರತು ಬೇರೆ ಯಾವುದು ಇದಕ್ಕೆ ಸಿಕ್ಕುವುದಿಲ್ಲ.
ಥ್ಯಾಂಕ್ ಯು ಬ್ರದರ್. ಕಂಟಿನ್ಯೂ ಇನ್ನು ಓದ್ಬೇಕು ಬ್ರದರ್. ಸಾಕು ಬ್ರದರ್. ಹಾ. ನೋಡಿ, ಯೇಸು ಕ್ರಿಸ್ತರು ಇಷ್ಟೆಲ್ಲಾ ಬೈದ್ರು ಕೂಡ ಅಲ್ಲಿದ್ದಂತ ಶಾಸ್ತ್ರಿಗಳು, ಪರಿಸರಗಳು, ಸರಿ ನೀವ್ ಹೇಳೋದೆಲ್ಲ ಓಕೆ, ನೀವು ನಮ್ಗೊಂದು ಇನ್ನೊಂದು ಸೂಚಕ ಕಾರ್ಯಗಳನ್ನ ಮಾಡಿ ತೋರಿಸಿ ಅಂದ್ರೆ ಯಾವ ರೀತಿ ಪವಿತ್ರಾತ್ಮ ಶಕ್ತಿನ ಮತ್ತೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಗೇಲಿ ಮಾಡೋ ರೀತಿ ಮಾಡ್ತಾ ಇದಾರೆ ಪ್ರಿಯರೇ. ಇದು ಒಳ್ಳೇದಾ ಅಂತಂದ್ರೆ ಖಂಡಿತವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರ ತುಂಬಾ ತಪ್ಪಾದಂತ ಒಂದು ವಾರ್ತೆ. ಅದು ಅಲ್ಲಂತಾನೆ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಇನ್ನು ಮಾತಿನಲ್ಲೇನೆ ಪಾಠ ಕಲಿಸ್ತಾ ಇದಾರೆ. ಯೋನನ್ ನೋಡ್ ಕಲೀರಪ್ಪ. ಯೋನನ್ ಚರಿತ್ರೆ ನೀವು ಓದಿರಲ್ವಾ? ನಿಮ್ ಹಿರಿಯರು ನಿಮ್ಗ್ ತಿಳಿಸಿರಲ್ವಾ? ಯೋನನ ಒಂದು ಘಟನೆಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂದ್ಬಿಟ್ಟು ಮತ್ತೆ ಬುದ್ಧಿ ಮಾತನ್ನ ಹೇಳಿ ಅಲ್ಲಿಂದ ಹೊರಟಿ ಹೋಗ್ತಾರೆ ಪ್ರಿಯರೇ. ಇದ್ರ ಬಗ್ಗೆ ನಮ್ಗೆ ಮತ್ತಾಯದಲ್ಲಿ ಹೇಳಿದ್ದಾರೆ. ಇದೇ ಒಂದು ವಿಚಾರನ ನಮ್ಗೆ ಇನ್ನೊಂದು ಗ್ರಂಥದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಲ್ಲೂ ಕೆಲವೊಂದು ಪಾಯಿಂಟ್ ಗಳು ಮಿಸ್ ಆಗಿರೋದನ್ನ ಅಲ್ಲಿ ಕಂಪ್ಲೀಟ್ ಆಗತ್ತೆ ನೋಡಿ. ಅದೆಲ್ಲಿದೆ? ಮಾರ್ಕ. ಇದೇ ಸಿಚುವೇಶನ್, ಇದೇ ಘಟನೆ ಮತ್ತಾಯದಲ್ಲೂ ಇದೆ 12ನೇ ಅಧ್ಯಾಯದಲ್ಲಿ. ಅದೇ ಘಟನೆ ಮಾರ್ಕ 3ನೇ ಅಧ್ಯಾಯ 19ನೇ ವಚನದಿಂದ 30ನೇ ವಚನದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಬೇರೆ ಯಾರಾದ್ರೂ ಸಹೋದರ ಸಹೋದರಿ ಓದ್ತೀರಾ? ಓದಿ ಸಿಸ್ಟರ್. ಯೇಸುವನ್ನು ಹಿಡಿದುಕೊಟ್ಟ ಇಸ್ಕರಿಯೋತ ಯೂದ. ಆತನು ಮನೆಯೊಳಗೆ ಬಂದಾಗ ಅಲ್ಲಿ ಬಹಳ ಜನರು ಸೇರಿ ಬಂದದ್ದರಿಂದ ಊಟ ಮಾಡಲು ಕೂಡ ಆಗಲಿಲ್ಲ. ಇದನ್ನು ಕೇಳಿ ಆತನ ಬಂಧುಗಳು ಅವನಿಗೆ ಹುಚ್ಚು ಹಿಡಿದದೆ ಎಂದು ಹೇಳಿ ಆತನನ್ನು ಹಿಡಿಯುವುದಕ್ಕೆ ಹೊರಟರು. ಇದಲ್ಲದೆ ಯೆರೂಸಲೇಮಿನಿಂದ ಬಂದಿದ್ದ ಶಾಸ್ತ್ರಿಗಳು ಇವನನ್ನು ಬೆಲ್ಜೆಬೂಲನು ಹಿಡಿದಿದ್ದಾನೆಂತಲೂ ಇವನು ದೆವ್ವಗಳ ಒಡೆಯನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆಂತಲೂ ಹೇಳುತ್ತಿದ್ದರು. ಆತನು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಸಾಮ್ಯ ರೂಪವಾಗಿ ಹೇಳಿದ್ದೇನೆಂದರೆ, ಸೈತಾನನು ಸೈತಾನನನ್ನು ಬಿಡಿಸುವುದುಂಟೆ? ಯಾವುದೇ ಒಂದು ರಾಜ್ಯವು ತನ್ನಲ್ಲಿಯೇ ವಿಭಾಗಿಸಲ್ಪಟ್ಟರೆ ಆ ರಾಜ್ಯವು ಉಳಿಯದು. ಹಾಗೆಯೇ ಒಂದು ಮನೆಯು ತನ್ನಲ್ಲಿಯೇ ವಿಭಾಗಿಸಲ್ಪಟ್ಟರೆ ಆ ಮನೆಯೂ ಉಳಿಯದು. ಅದರಂತೆ ಸೈತಾನನು ತನಗೆ ವಿರೋಧವಾಗಿ ಎದ್ದು ತನ್ನಲ್ಲಿ ವಿಭಾಗಿಸಲ್ಪಟ್ಟರೆ ಅವನು ಉಳಿಯದೆ ನಾಶವಾಗಿ ಹೋಗುವನು. ಅದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿಹಾಕದೆ ಆ ಬಲಿಷ್ಠನ ಮನೆಯನ್ನು ನುಗ್ಗಿ ಅವನ ಆಸ್ತಿಯನ್ನು ಕದಿಯಲು ಸಾಧ್ಯವಿಲ್ಲ. ಕಟ್ಟಿಹಾಕಿದ ಮೇಲೆ ಅವನ ಮನೆಯನ್ನು ಕೊಳ್ಳೆ ಹೊಡೆಯಬಹುದು. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಮನುಷ್ಯರು ಮಾಡುವ ಎಲ್ಲ ಪಾಪಗಳಿಗೂ ದೂಷಣೆಗಳಿಗೂ ಕ್ಷಮಾಪಣೆ ಸಿಕ್ಕುವುದು. ಆದರೆ ಪವಿತ್ರಾತ್ಮನನ್ನು ದೂಷಿಸಿದವನು ಎಂದಿಗೂ ಕ್ಷಮಾಪಣೆ ಹೊಂದಲಾರನು. ಅವನು ಶಾಶ್ವತವಾದ ಪಾಪದೊಳಗೆ ಸೇರಿದವನಾದನು ಎಂದು ಹೇಳಿದನು. ಅವರು ಈತನಲ್ಲಿ ಅಶುದ್ಧಾತ್ಮವಿದೆ ಎಂದು ಹೇಳುತ್ತಿದ್ದರಿಂದ ಯೇಸು ಇದನ್ನು ಹೇಳಿದನು. ಥ್ಯಾಂಕ್ ಯು. ಎಲ್ಲಿವರೆಗೂ ಓದಿದ್ದೇನೆ ಸಿಸ್ಟರ್? 19 to 30. ಓಕೆ. 29th ವರ್ಷ ಯಾರ ಬಳಿ ಆದ್ರೆ ಇದೆಯಾ? 29ನೇ ವಚನ. 29ನೇ ವಚನ ಇಲ್ಲ ಬ್ರದರ್. ಬೇರೆ ಯಾರ ಹತ್ರ ಬೈಬಲ್ ಇಂಗ್ಲಿಷ್ KJV ಬೈಬಲ್ಸ್ ಯಾರ ಹತ್ರ ಇದೆಯಾ? KJV ಬೈಬಲ್ ಯಾರ ಹತ್ರ ಇದೆಯಾ? ಸರಿ, ನನ್ನ ಹತ್ರ ಇದೆ. ಆ ಬೈಬಲ್ ರೀಡ್ ಮಾಡೋಣ. ಪವಿತ್ರ ಬೈಬಲ್ ಇಂಗ್ಲಿಷ್ KJV. KJV ಯಾರ ಬಳಿ ಇದೆ? ಮಾರ್ಕ 3ನೇ ಅಧ್ಯಾಯ 29ನೇ ವಚನ ಬ್ರದರ್. ಹೌದಿಷ್ಟ. ಆದರೆ ಯಾವನು ಪವಿತ್ರಾತ್ಮನಿಗೆ ವಿರೋಧವಾಗಿ ದೂಷಣೆ ಮಾಡುವನೋ ಅವನಿಗೆ ಎಂದಿಗೂ ಕ್ಷಮಾಪಣೆ ಇಲ್ಲ. ಆದರೆ ಅವನು ನಿತ್ಯವಾದ ದಂಡನೆಯ ಅಪಾಯಕ್ಕೆ ಒಳಗಾಗುವನು ಅಂದನು.
ಥ್ಯಾಂಕ್ ಯು ಸಿಸ್ಟರ್. ಸೊ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಆ 29ನೇ ವಚನದ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಗಿಲಾಗಿ ಇಲ್ಲಿ ನಮಗೆ ಕೆಲವೊಂದು ಪಾಯಿಂಟ್ ಗಳನ್ನ ಇಲ್ಲಿ ನಮ್ಗೆ ಶೇರ್ ಮಾಡ್ತಾರೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತರು ಒಂದು 12 ಮಂದಿ ಶಿಷ್ಯಂದಿರನ್ನ ನೇಮಕ ಮಾಡಿರುವಂತ ಒಂದು ಸನ್ನಿವೇಶ ಆದ ನಂತರ ನಡೆದಂತ ಒಂದು ಘಟನೆ ಏನಾಗಿದೆ ಅಂತಂದ್ರೆ ಇದು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆಲ್ರೆಡಿ ಅವರು ಪರಲೋಕದ ರಾಜ್ಯ ಸುವಾರ್ತೆನ ಸಮೀಪವಾಗಿದೆ ಅಂದ್ಬಿಟ್ಟು ಮೊದಲನೇ ಬಾರಿ ಅವ್ರು ಹೇಳಕ್ ಹೋಗ್ದಾಗ ಅವ್ರ ಬಳಿ ಇದ್ದಿದ್ದೇ ಯಾರು ಅಂತ ನಾವು ನೋಡ್ಬೇಕಾದ್ರೆ ಒಬ್ರೇ ಯೇಸು ಕ್ರಿಸ್ತರು ಇದ್ದಿದ್ದು. ಅವ್ರೇನ್ ಮಾಡಿದ್ರು, ದೀಕ್ಷಾ ಸ್ನಾನ ಹೊಂದ್ಕೊಂಡ್ರು, 40 ದಿನ ಉಪವಾಸದಲ್ಲಿ, ಅಂದ್ರೆ 40 ದಿನ ಏನು ಅವರು ಅರಣ್ಯದಲ್ಲಿ ದೇವರ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅವರು ತವಕ ಪಟ್ಟಿದ್ದು. ಆ ನಂತರ ಅವರು ಪರಲೋಕ ರಾಜ್ಯದ ಒಂದು ಸುವಾರ್ತನ ಸಾರಲ್ಪಟ್ಟಕ್ಕೆ ಅವರು ಸಿದ್ಧರಾಗಿ ಹೊರಟಿದ್ದು. 2ನೇ ಬಾರಿ ಅವರು ಮತ್ತೆ ಗೆಲಿಲಾಯದಿಂದಲೇ ಮತ್ತೆ ಪ್ರಾರಂಭಿಸ್ಬೇಕಾದ್ರೆ ಇದ್ದಂತ ಆ ಒಂದು 12 ಮಂದಿ ಶಿಷ್ಯಂದಿರು, ಅದಾದ ಮೇಲೆ ಹಲವಾರು ಸ್ತ್ರೀಯರು ಇವ್ರನ್ನೆಲ್ಲ ಕರ್ಕೊಂಡು ಹೊರಟು ಹೋಗ್ಬೇಕಾದ್ರೇನೆ ಅಲ್ಲಿ ಸಿಕ್ಕಿದೆ ಯಾರು ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಮೂಗ ಮತ್ತೆ ಕಿವುಡ ನಾದಂತ ಒಬ್ಬ ವ್ಯಕ್ತಿ, ದೆವ್ವ ಹಿಡಿದಂತ ವ್ಯಕ್ತಿ ಸಿಕ್ಕಿದಾನೆ ಪ್ರಿಯರು. ಸಿಕ್ಕಾದ್ಮೇಲೆ ಏನ್ ನಡೀತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲಿ ಕೆಲವೊಂದು ಮಾತನ್ನು ಕೂಡ ಇಲ್ಲಿ ಯೇಸು ಕ್ರಿಸ್ತ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಮ್ಗೆ 29ನೇ ಒಂದು ವಚನ ಯಾಕಿಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಂತರಾಗಿಲ್ಲ. ನೋಡಿ, ಕನ್ನಡದಲ್ಲಿ ಇನ್ನೊಂದ್ಸರಿ ಓದೋಣ. 29ನೇ ವಚನ, ಮಾರ್ಕ 3ನೇ 29. ಆದರೆ ಯಾವನು ಪವಿತ್ರಾತ್ಮನಿಗೆ ವಿರೋಧವಾಗಿ ದೂಷಣೆ ಮಾಡುವನು ಅವನಿಗೆ ಎಂದಿಗೂ ಕ್ಷಮಾಪಣೆ ಇಲ್ಲ, ಆದರೆ ಅವನು ನಿತ್ಯವಾದ ದಂಡನೆಯ ಅಪಾಯಕ್ಕೆ ಒಳಗಾಗುವನು ಅಂದನು. ಏನಿದು ಇದರ ಅರ್ಥ? ಇದ್ರಲ್ಲಿ ಯಾಕೆ ಈಗ ನಮ್ಮಲ್ಲಿರುವಂತ ಒಂದು ಬೈಬಲ್ ನಲ್ಲಿ ಇದನ್ನ ಮೆನ್ಷನ್ ಮಾಡಿಲ್ಲ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಒಂದು ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ, ಬೈಬಲ್ ನ ಪ್ರಿಂಟ್ ಮಾಡ್ಬೇಕಾದ್ರೆ ಆಸ್ ಯೂಶುವಲ್ ಬೈಬಲ್ ಬಂದು ಒಂದು ವಾಕ್ಯನೇ ಆಗ್ಲಿ, ಒಂದು ಇದೇ ಆಗ್ಲಿ, ಆ ರೀತಿ ಇರಲ್ಲ. ಒಂದು ಸನ್ನಿವೇಶ ಆಧಾರ ಏನಿತ್ತು ಅದನ್ನೇ ಒಂದು ಲೆಟರ್ ತರ ಬರ್ಕೊಂಡೋಗಿದ್ದಾರೆ. ಡೇ ಬೈ ಡೇ ಬರ್ತಾ ಏನಾಗಿದೆ, ವರ್ಸ್ ಮತ್ತೆ ಚಾಪ್ಟರ್ಸ್ ಅಂತ ಅನ್ಬಿಟ್ಟಲ್ಲ ಡಿವಿಷನ್ಸ್ ನೆಲ್ಲ ಮಾಡಿದ್ದಾರೆ. ಈ ಒಂದು ಡಿವಿಷನ್ಸ್ ನಲ್ಲಿ ಈ NIV ಬೈಬಲ್ಗೂ ಮತ್ತೆ KJV ಬೈಬಲ್ಗೂ ಏನ್ ಡಿಫ್ರೆನ್ಸ್ ಅಂತ ನಾವು ನೋಡ್ಬೇಕಾದ್ರೆ, KJV ಬೈಬಲ್ ಬಂದು ಕಿಂಗ್ಸ್ ಜೇಮ್ಸ್ ವರ್ಷನ್ ಅಂತ ಅನ್ಬಿಟ್ಟು KJV, ಕಿಂಗ್ ಜೇಮ್ಸ್ ವರ್ಷನ್. ಸೊ ಈ ಕಿಂಗ್ ಜೇಮ್ಸ್ ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ದ ಅಂತಂದ್ರೆ ಬೈಬಲ್ ಟ್ರಾನ್ಸ್ಲೇಟ್ ಮಾಡ್ದ, ಪರ್ಫೆಕ್ಟ್ ಆಗಿ ಏನಿದೆ ಅದನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡ್ದ. ಅದಾದ ಮೇಲೆ ಬಂದಂತ ಒಂದು ಕಾಲಘಟ್ಟಗಳಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ, ಈ ಒಂದು ಕೆಲವೊಂದು ಡಾಕ್ಟ್ರಿನ್ ಗಳನ್ನೆಲ್ಲ ಏನ್ ಮಾಡ್ಬಿಟ್ರು ಅಂದ್ರೆ ಕಲ್ಮಶ ಮಾಡ್ಬಿಟ್ರು. ಉದಾಹರಣೆ, ಈಗ ನಾವು ನೋಡಿದ ಹಾಗೇನೆ ಪವಿತ್ರಾತ್ಮ ಅನ್ನೋದು ಒಂದು ಶಕ್ತಿ, ಅದನ್ನ ವ್ಯಕ್ತಿಯ ರೀತಿಯಲ್ಲಿ ಬಿಂಬಿಸಿ, ಈಗ ನೀವು ಥಿಂಕ್ ಮಾಡಿ, ಈಗ ನಾವು ಯೇಸು ಕ್ರಿಸ್ತರಿಗೂ ಬೈದ್ರು ಏನೂ ಅಲ್ವಂತೆ, ತಂದೆ ದೇವ್ರಿಗೂ ಬೈದ್ರು ಏನು ಅಲ್ವಂತೆ, ಆದ್ರೆ ಪವಿತ್ರಾತ್ಮಕ್ ಬೈದ್ ಬಿಟ್ರೆ ನಮ್ಗೆ ಇಹದಲ್ಲೇ ಆಗ್ಲಿ ಪರಲದಲ್ಲೇ ಆಗ್ಲಿ ಎಲ್ಲೂ ಕೂಡ ಕ್ಷಮಾಪಣೆ ಇಲ್ಲ ಅಂತ ಅನ್ಬಿಟ್ಟು ಹೇಳ್ತಿಲ್ಲ. ಏನು ಇವ್ರಿಬ್ರಿಗಿಂತನೂ ಆ ಒಂದು ಶಕ್ತಿಗೇನೆ ಅಷ್ಟೊಂದು ಪವರ? ಪ್ರಿಯ ಸಹೋದರ ಮತ್ತು ಸಹೋದರ, ಆ ರೀತಿ ಅಲ್ಲ. ಅವರಿಂದ ಹೊರಡುವಂತ ಒಂದು ಶಕ್ತಿ ಪ್ರಿಯರೇ, ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆನ ಕೊಡುವಂತದ್ದಲ್ಲ ರೀ. ಇದು ಏನಾಗಿದೆ ಅಂದ್ರೆ ನೀತಿಗೆ ಸಂಬಂಧಪಟ್ಟಂತ ಒಂದು ಪಾಠ ಆಗಿರುತ್ತೆ. ಈಗ ತಂದೆ ದೇವರ ಒಂದು ನೀತಿ ಏನಾಗಿದೆ ಅಂತಂದ್ರೆ ಅದು ಪರಿಪಕ್ವವಾದಂತ ಒಂದು ನೀತಿ, ಅದು ನಿಷ್ಠಾವಂತವಾದಂತ ಒಂದು ನೀತಿ. ಆ ಒಂದು ನೀತಿಗೆ ಸಂಬಂಧಪಟ್ಟದ್ದೇ ಏನು ಅಂದ್ರೆ ಶಕ್ತಿ. ಆ ಒಂದು ಶಕ್ತಿ ಏನಾಗಿದೆ ಅಂತಂದ್ರೆ ಅದು ದೇವರಿಂದ ಹೊರಡೋದು. ಏನಕ್ಕೆ ದೇವರ ಒಂದು ಗುಣ ಅತಿಶಯಗಳು 4 ರೀತಿ ಬಿಂಬಿಸುತ್ತೆ. ಒಂದು ಪ್ರೀತಿ, ಒಂದು ಶಕ್ತಿ, ಅದಾದ್ಮೇಲೆ ಇನ್ನೆರಡು ಯಾವ್ದು? ಪ್ರೀತಿ, ಶಕ್ತಿ ಆದ್ಮೇಲೆ ಎಲ್ಲರೂ ಕ್ಲಾಸ್ ನಲ್ಲಿ ಇದ್ದೀರಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಇದು ಪ್ರೀತಿ, ನೀತಿ, ಪ್ರೀತಿ ಬ್ರದರ್, ಶಕ್ತಿ, ಪ್ರೀತಿ, ನೀತಿ, ಶಕ್ತಿ ಬ್ರದರ್, ಸತ್ಯ ಬ್ರದರ್, ವಿಸ್ಡಮ್, ಆಮೇಲೆ ಜ್ಞಾನ, ಅದೇ ವಿಸ್ಡಮ್. ನೆಕ್ಸ್ಟ್ ಪ್ರೀತಿ, ನೀತಿ, ಶಕ್ತಿ. ಪ್ರೀತಿ, ನೀತಿ, ಶಕ್ತಿ, 3ನೇನಾ? 4 ತಾನೆ? ಜ್ಞಾನ, ಜ್ಞಾನ. ಪ್ರೀತಿ, ನೀತಿ, ಶಕ್ತಿ, ಜ್ಞಾನ. ಓಕೆ. ಸೊ ಲವ್, ವಿಸ್ಡಮ್, ಸಿಂಹನ್ ಮುಖ, ಮನುಷ್ಯನ ಮುಖ,
ಇದು ಹದ್ದು ಹೋರಿ. ವೆರಿ ಗುಡ್. ಸೊ ಈ ಒಂದು ಗುಣಗಳನ್ನೇ ಎಲ್ಲಿಗ್ ಬರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅದು ದೇವರ ಒಂದು ಗುಣಾತಿಶವಾದಂತ ಒಂದು ಕರ್ತವ್ಯಕ್ಕೆ ಬರುತ್ತೆ. ಇದರಲ್ಲೇನೆ ಏನಾಗುತ್ತೆ ಅಂತಂದ್ರೆ ಶಕ್ತಿ, ಅದೇ ಪವಿತ್ರಾತ್ಮನ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ ಶಕ್ತಿಯ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಇದು ಬೈಬಲ್ ಟ್ರಾನ್ಸ್ಲೇಷನ್ ಮಾಡ್ತಾ ಏನ್ ಮಾಡ್ಬಿಟ್ಟಿದ್ದಾರೆ, ಅದು ಶಕ್ತಿನ ಹೋಗಿ ವ್ಯಕ್ತಿಯಾಗಿ ಮಾರ್ಪಾಟ್ ಮಾಡಿ ಈಗ್ಲೂ ಕೂಡ ಲೋಕದಲ್ಲಿ ಟ್ರಿನಿಟಿ, ತ್ರಿಯೇಕ, ಮೂರ್ ಜನನು ಒಂದೇ ಅನ್ನೋ ಒಂದು ತಪ್ಪಾದಂತ ಹಲವಾರು ಕಲ್ಮಶಕವಾದಂತ ಒಂದು ಬೋಧನೆಗಳನ್ನ ಲೋಕದಲ್ಲಿ ಮಡಗಿದ್ದಾರೆ ಪ್ರಿಯರೇ. ಇದು ಏನಾಗಿದೆ ಅಂತಂದ್ರೆ ತಪ್ಪಾಗಿದೆ. ಸೊ ನಾವು ನಿಮ್ಗೆಲ್ಲ ಏನ್ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ಬರೀ ಒಂದು ಬೈಬಲ್ ಓದ್ ತಕ್ಷಣ ನೀವು ಕನ್ಕ್ಲೂಷನ್ ಆಗಬಾರ್ದು. 2-3 ಬೈಬಲ್ ನ ನೀವು ನೋಡಿ ಅದ್ರಲ್ಲಿ ಕನ್ಕ್ಲೂಷನ್ಸ್ ನ ತಗೋಬೇಕು. ಏನ್ 2-3 ಬೈಬಲ್, ಎಲ್ಲ ಒಂದೇ ಬೈಬಲ್ ಅಲ್ವಾ ಅಂತ ಅನ್ಬಿಟ್ಟು ನಾವ್ ಅಂತೀವಿ. ಖಂಡಿತ ಎಲ್ಲಾದ್ರಲ್ಲೂ ಕೂಡ ಒಂದೇ ಇದೆ. ಆದ್ರೆ KJV ಬೈಬಲ್, NIV ಬೈಬಲ್, ಈಗ ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲರ ಹತ್ರ ಇರೋದು NIV ಬೈಬಲ್ಸ್. ಏನಕ್ಕಂತಂದ್ರೆ ನಮ್ಗೆ ಸೌತ್ ಇಂಡಿಯಾ ಬ್ಯಾಪ್ಟಿಸ್ಟ್ ಬೈಬಲ್ ಕೊಟ್ಟಿರುವಂತದ್ದು ಆ ಒಂದು ಬೈಬಲ್. ಸೊ KJV ಬೈಬಲ್ ಅಲ್ಲಿ ನಮ್ಗೆ ಇಂಗ್ಲಿಷ್ ನಲ್ಲೂ ಕೂಡ ಒಂದು ಮಾತು ಹೇಳ್ತಾರೆ ನೋಡಿ, ಬಟ್ their shall against the Holy Ghost and never the forgiveness but in the dangerous of denouement ಅಂತ ಅನ್ಬಿಟ್ಟು ಕೊಟ್ಟಿದ್ದಾರೆ. ಏನಿದ್ರ ಅರ್ಥ ಅಂತಂದ್ರೆ, ನಮಗೆ ಒಂದು ತಪ್ಪಾದಂತ ರೀತಿಯಲ್ಲಿ ನಾವು ಪವಿತ್ರಾತ್ಮನ ನಾವು ಬ್ಲೇಮ್ ಮಾಡಬಾರ್ದು. ಬ್ಲೇಮ್ಲೆಸ್ ಅಂತಂದ್ರೆ ಅದು ತಪ್ಪಾದಂತ ರೀತಿಗೆ ಹೇಳ್ಬಾರ್ದು ಅಂದ್ಬಿಟ್ಟು ಅಷ್ಟೇ ಕೊಟ್ಟಿರೋದು. ಇಲ್ಲಿ ನಮ್ಗೆ ಅದೇ ಈ NIV ಬೈಬಲ್ ಏನೋ ಮಾಡಿ ಏದಲ್ಲೇ ಆಗ್ಲಿ ಪರದಲ್ಲೇ ಆಗ್ಲಿ ಅವ್ನಿಗೆ ಕ್ಷಮಾಪಣೆನೇ ಇಲ್ಲ ಅನ್ನೋ ತರ ತಪ್ಪಾದಂತ ರೀತಿ ಉಚ್ಚಾರಣೆ ಮಾಡಿದ್ದಾರೆ. ಬಿಡಿ, ಅದೇನ್ ತೊಂದ್ರೆ ಏನಿಲ್ಲ. ಬಟ್ ಇದು ಒಂದು ಶಕ್ತಿಗೆ ನಾವು ಪ್ರಾಮುಖ್ಯತೆನ ಕೊಡ್ಬೇಕು. ನೆಕ್ಸ್ಟ್ ನಾವು ಮುಂದಿನ ಒಂದು ಪಾಯಿಂಟ್ ನಲ್ಲಿ ನಾವು ನೋಡುವಂತರಾಗಿರೋಣ. ಮುಂದಿನ ಒಂದು ಸನ್ನಿವೇಶ ಏನು, ಇದಾದ ನಂತರ ನಡೆದಂತ ಒಂದು ಘಟನೆ ಎಲ್ಲಿ ಅಂದ್ರೆ ಗಲಿಲಾಯದಲ್ಲಿ ನಡೆದಿರೋದು. ಅದೆಲ್ಲಿದೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಮತ್ತಾಯ 12ನೇ ಅಧ್ಯಾಯ ಆಲ್ರೆಡಿ ಓದಿರುವಂತ ವಚನನೇ ಕಂಟಿನ್ಯೂ 38ರಿಂದ 45. ಸ್ವಲ್ಪ ಆಲ್ರೆಡಿ ಓದಿದ್ರಿ, ಸ್ವಲ್ಪ 39ವರೆಗೂ ಓದಿದ್ರಿ, 39ರಿಂದ ಓದ್ಕೊಬನ್ನಿ. ಮತ್ತೆ 12ನೇದೇ 39ರಿಂದ 45. ಓದ್ಲಾ ಬ್ರದರ್? ಓದಿ ಬ್ರದರ್. ವ್ಯಭಿಚಾರಣೆಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ಆದರೆ ಯೋನನೆಂಬ ಪ್ರವಾದಿಯಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಇದಕ್ಕೆ ಸಿಕ್ಕುವುದಿಲ್ಲ. ಅಂದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದಾನೋ, ಹಾಗೆಯೇ ಮನುಷ್ಯಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು. ನ್ಯಾಯ ವಿಚಾರಣೆಯಲ್ಲಿ ನಿನೆವೆ ಪಟ್ಟಣದವರು ಈ ಸಂತತಿಯವರೊಂದಿಗೆ ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವರು. ಅವರು ಯೋನನು ಸಾರಿದ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು. ಆದರೆ ಇಲ್ಲಿ ಯೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವವಳು. ಆಕೆಯು ಸಾಲಮೋನನ ಜ್ಞಾನವನ್ನು ತಿಳ್ಕೊಳ್ಳುವುದಕ್ಕೆ ಭೂಮಿಯ ಕಟ್ಟ ಕಡೆಯಿಂದ ಬಂದಳು. ಆದರೆ ಇಲ್ಲಿ ಸಾಲಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿ ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕಿದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆಯ ಒಕ್ಕಳಲ್ಲಿದ್ದು ಉಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರೆಕೊಂಡು ಬರುವುದು. ಓಕೆ ಬ್ರದರ್, ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಯೋನನ ಬಗ್ಗೆ ನಮ್ಗೆ ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಯೇಸು ಕ್ರಿಸ್ತರು ಇನ್ನೊಂದು ಬೇರೆ ಒಂದು ಪಾಯಿಂಟ್ ಕೂಡ ಹೇಳ್ತಾರೆ ದೆವ್ವದ ಬಗ್ಗೆ. ಮೊದಲದಾಗಿ ಯೋನನ ಒಂದು ಚರಿತ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಯೋನ ಏನ್ ಮಾಡ್ತಾನೆ ಅಂತಂದ್ರೆ, ನೆವಿ ಪಟ್ಟಣಕ್ಕೆ ಹೊರಡಬೇಕಾಗಿತ್ತು. ಬಟ್ ಹೊರಡದೇ ಇರೋದ್ರಿಂದ
ಮೀನ ಬಾಯಿ ಒಳಗಡೆ ಒಂದು 3 ದಿನ ಹಗಲು ಇರೋ ರಾತ್ರಿ ಇರೋ ರೀತಿಯಲ್ಲಿ ದೇವರು ಅಪ್ಪಣೆ ಕೊಟ್ರು. ಅದೇ ಪ್ರಕಾರ ಏನಾಗಿದೆ ಅಂದ್ರೆ ಯೇಸು ಕ್ರಿಸ್ತರು ಕೂಡ ಮರಣ ಹೊಂದ ನಂತರ ಅವರು ಏನಾಗಿದ್ದಾರೆ ಅಂತಂದ್ರೆ ಅವರು ಕೂಡ ಒಂದು ಸಾಕ್ಷಿಯಾಗಿ ಬದುಕಿ ಮರಣನ ಹೊಂದ ನಂತರ ವಿಶ್ರಾಂತಿಗೆ ಒಳಗಾಗಿದ್ದಾರೆ ಪ್ರಿಯರೇ. ಅವ್ರ ಮರಣ ಹೊಂದ ನಂತರ ಏನೇನೋ ಆಗಿದೆ 3 ದಿನ ಅಂತ ಅಂದ್ಬಿಟ್ಟು ಕೆಲವೊಂದು ಕಾನ್ಸೆಪ್ಟ್ಸ್ ಗಳೆಲ್ಲಾನು ಹೇಳ್ತಾರೆ. ಅದೆಲ್ಲ ಏನಾಗಿದೆ ಅಂತಂದ್ರೆ ಒಂದು ತಪ್ಪಾದಂತ ಕಲ್ಪನೆ. ಯೋನನು ಕೂಡ 3 ದಿನ ಏನ್ ಮಾಡಿರ್ತಾನೆ, ಮೀನಿನ ಹೊಟ್ಟೆ ಒಳಗಡೆ ಹೇಗೆ ಇರ್ತಾನೋ ಅದೇ ಪ್ರಕಾರನೇ ಯೇಸು ಕ್ರಿಸ್ತರು ಕೂಡ ಸತ್ತ ನಂತರ ಏನಾಗಿದೆ ಅಂತಂದ್ರೆ ಅವರು ಕೂಡ ಏನಾಗಿದ್ದಾರೆ ಭೂಮಿಯ ಒಂದು ಅಂದ್ರೆ ಆ ಒಂದು ಸಮಾಧಿಯಲ್ಲಿ ಹೇಗೆ ಮುಚ್ಚಲ್ಪಟ್ಟಿತ್ತು ದೇಹ, ಅದೇ ಪ್ರಕಾರನೇ ಮುಚ್ಚಲ್ಪಟ್ಟಿತ್ತು. ಆ ಒಂದು ಜೀವಶ್ವಾಸ ದೇವರ ಬಳಿಗೆ ಒಯ್ಯಲ್ಪಟ್ಟಿತ್ತು ಪ್ರಿಯರೇ. ಮತ್ತೆ 3 ದಿನ ಆದ ನಂತರ ಏನಾಗಿದೆ ಅಂದ್ರೆ ಅದೇ ಜೀವಶ್ವಾಸ ಹೊರಟು ಬಂದು ಆತ್ಮಿಕ ಶರೀರದಲ್ಲಿ ಶಿಷ್ಯಂದಿರಿಗೆ ಮತ್ತೆ ಸ್ತ್ರೀಯರ ಅಲ್ಲಿದ್ದಂತ ಹಲವಾರು ಸ್ತ್ರೀಯರಿಗೆ ಮತ್ತೆ ಶಿಷ್ಯಂದಿರಿಗೆ ಅಪೊಸ್ತಲರಿಗೆ ಕಾಣಲ್ಪಟ್ಟಿದ್ದು ಅಂತ ಅಂದ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದ್ ಏನ್ ಪಾಯಿಂಟ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ದೆವ್ವ ಏನ್ ಮಾಡಿದೆ ಅಂತಂದ್ರೆ ಹೊರಟೋಗಿದೆಯಂತೆ, ಬಿಡಿಸಿದಾರಂತೆ. ಅದಾದ್ಮೇಲೆ ಏನ್ ಮಾಡಿದೆ ಅಂತಂದ್ರೆ ದೆವ್ವ ಬೇರೆ ಎಲ್ಲೆಲ್ಲೋ ಸ್ಥಳ ಹುಡಿಕೊಂಡು ಹೋಗಿದೆ. ಬಟ್ ಎಲ್ಲೂ ಕೂಡ ಅದಕ್ಕೆ ಸೂಟೇಬಲ್ ಆಗದೆ ಇರೋದನ್ನ ವಾಪಸ್ಸು ತನ್ನ 7 ದೆವ್ವಗಳನ್ನ ಹಿಡ್ಕೊಂಡು ಏನ್ ಮಾಡಿದ್ದಾರೆ ಅಂತಂದ್ರೆ ಮತ್ತೆ ಎಲ್ಲಿ ಹೊರಟೋಗಿತ್ತು ಅಲ್ಲೇ ಬಂದು ಸೇರಿತು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಏನಿದು ಪಾಯಿಂಟ್? ಈಗ ನಾವೇನೋ ದೆವ್ವ ಗಿವ್ವ ಏನೋ ಬಿಡಿಸ್ಬೇಕಾ? ಸಪೋಸ್ ಏನಾದ್ರು ದೆವ್ವ ಬಿಡಿಸಿರೋರ ಹತ್ರ ಮತ್ತೆ ದೆವ್ವ ಬಂದಾಗ ಇನ್ನು 7 ದೆವ್ವ ಹೆಚ್ಚಿಗೆ ಬಂದಿರತ್ತಾ ಅಂತ ಒಂದು ತಪ್ಪಾದಂತ ಒಂದು ವಾರ್ತೆಗಳನ್ನ ನಾವು ಅನ್ಕೊಳ್ಳೋದೆಲ್ಲ ತಪ್ಪು ರೀ. ಸೊ ಇದು ಆಸ್ ಯೂಶುವಲ್ ಇದು ಬಂದು ಏನಾಗಿದೆ ಅಂತಂದ್ರೆ ಒಂದು ವರ್ತಮಾನವಾಗಿ ಯೇಸು ಕ್ರಿಸ್ತರು ಹೇಳಿರೋದು. ಏನಕ್ಕಂದ್ರೆ ಯೇಸು ಕ್ರಿಸ್ತರು ಹೇಳೋದೆಲ್ಲಾನು ಕೂಡ ಏನಾಗಿದೆ ಅಂದ್ರೆ ಒಂದು ಸಾಮ್ಯ. ದೆವ್ವ ಅಂದ್ರೆ ಏನು, ಬಿಟ್ಟೋಗಿರೋ ಒಂದು ಸ್ಥಳ ಅಂದ್ರೆ ಏನು, ಮತ್ತೆ 7 ದೆವ್ವಗಳನ್ನ ಕರ್ಕೊಂಡ್ ಬಂದಿರೋದು ಅನ್ನೋದು ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನು ಅಂತಂದ್ರೆ ಆಲ್ರೆಡಿ ಆ ದೆವ್ವ ಏನಾಗಿದೆ, ಕೆಟ್ಟ ಒಂದು ಅವಸ್ಥೆಯಲ್ಲಿದೆ. ಮತ್ತೆ ಬಿಟ್ಟು ಹೋದ ನಂತರ ಇನ್ನು 7 ದೆವ್ವಗಳು ಬರ್ತಾ ಇದೆ ಅಂತಂದ್ರೆ ಇನ್ನು ಅದಕ್ಕಿಂತ ಕೇವಲವಾಗಿರುವಂತ ಒಂದು ಗುಣಗಳು, ಕೆಟ್ಟದಂತ ಒಂದು ಗುಣಗಳು ಮತ್ತೆ ಮನುಷ್ಯನಲ್ಲಿ ಉಕ್ಕೋದಕ್ಕೆ ಒಂದು ಸೂಚನೆ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿಗೆ ನಮ್ಗೆ ಇಷ್ಟು ಒಂದು ಕ್ಲಾರಿಫಿಕೇಶನ್ ಪಾಯಿಂಟ್ಸ್ ಗಳನ್ನ ನಾವು ಇಷ್ಟೊತ್ತು ನಾವು ಸ್ಟಡಿ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತ ಒಂದು ರೀಪ್ರಿಂಟ್ ನಲ್ಲಿ ನಮ್ಗೆ ಒಂದು ಆ ಪಾಠನ ಕೂಡ ಕೊಟ್ಟಿದ್ದಾರೆ. ಆ ಒಂದು ಪಾಠದ ಸಬ್ಮಿಟಿಂಗ್ ಓದ್ಕೊಂಡು ನಾವು ಪಾಠನ ನಾವು ಆರಂಭ ಮಾಡ್ಕೊಂಡ ಈ ಒಂದು ಇದುವರೆಗೂ ಓದಿರುವಂತ ಒಂದು ಪಾಯಿಂಟ್ ನಲ್ಲಿ ಕೆಲವೊಂದು ಪಾಯಿಂಟ್ ಗಳನ್ನ ನಮ್ಗೆ ಒಂದು ಪಾಠದಲ್ಲಿ ಇದೆ. ರೀಪ್ರಿಂಟ್ ಪುಟ ಸಂಖ್ಯೆ 4608ರಲ್ಲಿ ಬರೆದಿರುವಂತ ಒಂದು ಘಟನೆಯನ್ನ ನಾವು ಅರ್ಥ ಮಾಡ್ಕೊಳ್ಳುವಂತವ್ರಾಗಿರೋಣ. ಅವರು ನಿಷ್ಕಾರಣವಾಗಿ ನನ್ನನ್ನು ಹಾಗೆ ಮಾಡಿದರು. ಮತ್ತಾಯ 12ನೇ ಅಧ್ಯಾಯ 22ರಿಂದ 32ನೇ ವಚನಗಳು, ಮತ್ತಾಯ 12ನೇ ಅಧ್ಯಾಯ 38ರಿಂದ 42ನೇ ವಚನಗಳು. ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು ಚದುರಿಸುವವನಾಗುತ್ತಾನೆ. ಮತ್ತಾಯ 12ನೇ ಅಧ್ಯಾಯ 30ನೇ ವಚನ. ಕೆಲವು ಸಾರಿ ರಣರಂಗದಲ್ಲಿ ಪ್ರತಿಯೊಬ್ಬನು ತನಗಾಗಿಯೇ ಯುದ್ಧ ಮಾಡುತ್ತಿರುವಂತೆ ಕಾಣುತ್ತದೆ. ಯೋಧರ ಪಂಕ್ತಿ ಎಲ್ಲವೂ ಗೊಂದಲದಲ್ಲಿ ಕಳೆದು ಹೋದಂತೆ ತೋರುವುದು. ಆದರೂ ಕಡೆಯಲ್ಲಿ ಲಭಿಸಿದ ಜಯವು ಯುದ್ಧದ ಆರಂಭದಲ್ಲಿ ಜಾರಿಯಲ್ಲಿದ್ದ ಅದೇ ಪಂಕ್ತಿ ವೈಶಿಷ್ಟ್ಯಗಳನ್ನು ಸ್ಪಷ್ಟವಾಗಿ ತೋರಿಸುವುದು. ಆ ದಿವ್ಯ ಬೋಧಕನ ಉಪದೇಶಾನುಸಾರ ಮಾನವ ಕುಲವೆಲ್ಲ ನ್ಯಾಯವಿಲ್ಲದೆ ಅನ್ಯಾಯ, ಸತ್ಯ ಮತ್ತು ತಪ್ಪಿನ, ದೇವರು ಹಾಗೂ ಸೈತಾನನ ನಡುವಿನ ಯುದ್ಧದಲ್ಲಿನ ಯಾವುದಾದರೂ ಒಂದು ಪಕ್ಷದಲ್ಲಿರುವರು. ಯುದ್ಧವು ಹೇಗೆ ಅಂತ್ಯವಾಗುತ್ತದೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲದಿದ್ದರೂ ದೇವರು ಜಯ ಹೊಂದುವನು. ನಿಜವಾಗಿಯೂ ಸತ್ಯವೇದವು ಭರವಸೆ ನೀಡುವುದೇನೆಂದರೆ ಆತನು ಯಾವ ಸಮಯದಲ್ಲೇ ಆಗಲಿ ಶೀಘ್ರವಾಗಿ ಯುದ್ಧವನ್ನು ಅಂತ್ಯಗೊಳಿಸಿ ಭಕ್ತರನ್ನು ಬಿಡುಗಡೆ ಮಾಡಿ ಸೈತಾನನನ್ನು ಮತ್ತು ಆತನ ಸಾಮ್ರಾಜ್ಯವನ್ನು ಉರುಳಿಸಬಹುದು. ದೈವ ವಾಗ್ದಾನವೇನೆಂದರೆ ಇದನ್ನು ದೇವರ ಕ್ಲುಪ್ತ ಕಾಲದಲ್ಲಿ ನೆರವೇರಿಸಲಾಗುವುದೆಂಬುದು. ಆಗ ಸಭೆಯು ಪೂರ್ಣಗೊಂಡು ಮೊದಲನೇ ಪುನರುತ್ಥಾನದ ಶಕ್ತಿಯ ಮೂಲಕವಾಗಿ ಮಾರ್ಪಾಡು ಹೊಂದಿರುವುದು ಮತ್ತು ಭೂಲೋಕದ ಎಲ್ಲಾ ಕುಲಗಳನ್ನು ಆಶೀರ್ವದಿಸಲು ಮೆಸ್ಸಿಯನ 1000 ವರ್ಷದ ಆಳ್ವಿಕೆಯ ರಾಜ್ಯವು ಸ್ಥಾಪಿತವಾಗುವ ಕಾಲವು ಬರುವುದು ಎಂಬುದು.
ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತು ನಾವು ಒಂದು ವಿಶೇಷವಾದಂತ ಒಂದು ಹೊಸ ಪಾಠವನ್ನು ನಾವು ನೋಡ್ತಾ ಇದೀವಿ. ಇದು ಬಂದು ರೀಪ್ರಿಂಟ್ 4608 ಬರೆದಂತ ಒಂದು ಪಾಠ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಒಂದು ಯುದ್ಧಕ್ಕೆ ರಣಾಂಗಣದಲ್ಲಿ ಪ್ರತಿಯೊಬ್ಬನು ಯುದ್ಧ ಮಾಡುವಂತ ಒಂದು ಸನ್ನಿವೇಶ ಒಂದು ರೀತಿಯಲ್ಲಿ ಇಲ್ಲಿ ಬಿಂಬಿಸ್ತಾ ಇದ್ದಾರೆ. ಲೇಖಕರಾಗಿದ್ದ ಸಹೋದರ ಅಂತ ರಜಲ್ ಬ್ರದರ್ ಅವರು ಉಲ್ಲೇಖ ಮಾಡ್ತಿರುವಂತ ಒಂದು ಅಂಶ ಏನಂತಂದ್ರೆ, ಇದು ಯಾವ ರೀತಿ ಅಂತಂದ್ರೆ, ನಿಜವಾದಂತ ಒಬ್ಬ ಕ್ರೈಸ್ತನು ಈ ಒಂದು ಲೋಕದಲ್ಲಿ ಇರುವಂತ ಸೈತಾನನ ಒಂದು ವಿರೋಧಿಗಳ ಮಧ್ಯದಲ್ಲಿ ಇದ್ದು ಅವರಲ್ಲಿ ಬರುವಂತ ಒಂದು ಶೋಧನೆಗಳನ್ನ ಜಯಿಸಿ ಅದನ್ನ ಒಂದು ಯುದ್ಧದ ರೀತಿಯಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಪ್ರಿಯರೇ. ಅಂದ್ರೆ ನಾವು ಪ್ರತಿದಿನವೂ ಆಗಲಿ ದಿನದಿಂದ ದಿನಕ್ಕೆ ನಾವು ಸತ್ಯನ ಕಂಡ್ಕೊಂಡು ಸತ್ಯದ ಪ್ರಕಾರ ನಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಏನಾಗಿದೆ ಅಂತಂದ್ರೆ ಯುದ್ಧದ ರೀತಿಯ ವಾತಾವರಣವಾಗಿದೆ. ನಮ್ಮಲ್ಲಿ ಈಗ ಏನು ಕತ್ತಿನೋ ಒಂದು ಕುಡುಗೋಲೋ ಒಂದು ವಸ್ತ್ರಗಳನ್ನ ಧರಿಸ್ಕೊಂಡು ನಾವು ಲಿಟರರಿಯಾಗಿ ಯುದ್ಧ ಮಾಡ್ತಾ ಇದೀವ ಅಂದ್ರೆ ಇಲ್ಲ ರೀ. ನಾವು ಮಾಡ್ತಾ ಇರೋದು ಯಾವ್ದ್ರ ತರ ಯುದ್ಧ ಅಂದ್ರೆ ಆತ್ಮಿಕವಾದಂತ ಒಂದು ಯುದ್ಧ. ನಾವು ಸತ್ಯಕ್ಕೆ ಸಂಬಂಧಪಟ್ಟಂತ ವಾಕ್ಯಗಳನ್ನೆಲ್ಲ ತಿಳ್ಕೊಂಡು ಸತ್ಯದ ಪ್ರಕಾರ ನಡಿಬೇಕು ಅಂತ ನಾವು ಹೋದಾಗ ನಮ್ಮಲ್ಲೂ ಮತ್ತೆ ಸೈತಾನಲ್ಲೂ ಆಗುವಂತ ಒಂದು ಹೋರಾಟ ಇದೆಯಲ್ಲ, ಅದು ಯುದ್ಧದ ರೀತಿಯಲ್ಲಾಗಿದೆ. ಅನುದಿನವೂ ನಾವು ಸತ್ಯಕ್ಕಾಗಿ ಸತ್ಯ ಶೋಧಿಸುತ್ತಾ ಸತ್ಯಕ್ಕಾಗಿ ನಾವು ನಿಲ್ತೀವಿ. ಆದ್ರೆ ನಮ್ಮಲ್ಲಿ ಬರುವಂತ ಒಂದು ಬಲಹೀನತೆಗಳು, ಲೌಕಿಕವಾದಂತ ಆಸೆ ಆಕಾಂಕ್ಷೆಗಳು ಇದೆಲ್ಲ ಏನಾಗಿದೆ ಅಂತಂದ್ರೆ ಯುದ್ಧದಲ್ಲಿ ಹೆಂಗೆ ಯುದ್ಧದಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಸೈನಿಕ ಎಷ್ಟು ಜಾಗರೂಕತೆಯಿಂದ ಇರ್ಬೇಕು, ಅದೇ ಪ್ರಕಾರ ನೀವೆಲ್ಲರೂ ಕೂಡ ಈ ಒಂದು ಲೋಕದಲ್ಲಿ ಜಾಗರೂಕತೆಯಾಗಿದ್ದು ಕಷ್ಟ ಕಾಲದಲ್ಲಿ ನಾವು ದೇವರನ್ನ ಮೊರೆ ಹಿಕ್ಕಿ ಆ ಒಂದು ಯುದ್ಧನ ಜಯಿಸ್ಕೊಳ್ಳೋದಕ್ಕೆ ನಾವು ಸಕ್ತರಾಗಿರ್ಬೇಕಂತೆ. ಈ ಒಂದು ಯುದ್ಧ ಎಲ್ಲಿವರೆಗೂ ನಡೆಯತಾನೆ ಇರುತ್ತೆ, ನಮ್ಮ ಮರಣದವರೆಗೂ ಇರುತ್ತೆ. ಆದ್ಮೇಲೆ 1000 ವರ್ಷದ ಒಂದು ರಾಜ್ಯದ ಒಂದು ಆಡಳಿಕೆ ಕಾಲದಲ್ಲಿ ಅದಕ್ಕೆ ಫಲಿತಾಂಶ ಹೆಚ್ಚಾಗಿ ಕಾಣಿಸುತ್ತಂತೆ. ನೆಕ್ಸ್ಟ್ ಪ್ಯಾರ ನಾವು ಇದ್ ಮಾಡೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ಇದ್ ಮಾಡ್ತೀರಾ? ಪಾಪವು ಗೆಲುವು ಸಾಧಿಸಿ ಈಗ 6000 ವರ್ಷಗಳಾದರೂ ಮತ್ತು ಪಾಪಿಗಳನ್ನು ವಿಮೋಚಿಸಿ ಅವರನ್ನು ಮರಣದಂಡನೆಯಿಂದ ಬಿಡುಗಡೆ ಮಾಡಲು ಮೆಸ್ಸಿಯನು ಸತ್ತು 2000 ವರ್ಷಗಳು ಕಳೆದರೂ ಏಕೆ ದೀರ್ಘವಾದ ವಿಳಂಬ ಎಂದು ಕೇಳಲಾಗುವುದು. ಇದಕ್ಕೆ ಉತ್ತರ, ಈ 19 ಶತಮಾನಗಳ ಕಾಲದ ಅವಧಿಯಲ್ಲಿ ದೇವರು ತನ್ನ ಚಿತ್ತದ ವಿಷಯವಾದ ಜ್ಞಾನವನ್ನು ಹೊಂದಲು ಅನುಗ್ರಹ ಮಾಡಿದವರನ್ನು ತನ್ನ ಬಗ್ಗೆ, ತನ್ನ ಆಜ್ಞಾವಿಧಿಗಳ ಬಗ್ಗೆ, ತನ್ನ ಪ್ರತಿನಿಧಿಗಳ ಬಗ್ಗೆ ಅವರಿಗಿರುವ ನಿಷ್ಠೆಯ ವಿಷಯವಾಗಿ ಪರೀಕ್ಷಿಸುತ್ತಿರುವನು. ಆತನು ಹೀಗೆ ಪರೀಕ್ಷಿಸುತ್ತಿರುವುದಕ್ಕೆ ಕಾರಣ, ತನಗೆ ನಿಷ್ಠಾವಂತರಾಗಿ ಕೊಳ್ಳುತ್ತಿರುವವರಿಂದ ತಮ್ಮ ಹೃದಯಗಳಲ್ಲಿ ನೀತಿಯ ನಿಯಮಗಳನ್ನು ಹೊಂದಿರುವವರನ್ನು ಕಂಡುಕೊಳ್ಳಲು ಬಯಸುತ್ತಿರುವುದು. ಮೊದಲನೇ ಬರುವಿಕೆಯಲ್ಲಿ ಹೀಗೆ ಕೆಲವರು ಈ ರೀತಿಯಲ್ಲಿ ಪರೀಕ್ಷಿಸಲ್ಪಟ್ಟರೆಂಬುದನ್ನು ನಮ್ಮ ಇಂದಿನ ಅಧ್ಯಯನವು ತೋರಿಸಿಕೊಡುವುದೆಂದು ಮತ್ತು ಈ 19 ಶತಮಾನಗಳ ಪರ್ಯಂತರವೂ ಈ ನಜರಾಯನ ಹೆಜ್ಜೆಯ ಜಾಡನ್ನು ಅನುಸರಿಸುತ್ತಿರುವವರ ಅನುಭವವು ಈತನ ಬಗೆಯದೇ ಆಗಿರುವುದೆಂದು ನಮಗೆ ತಿಳಿದು ಬಂದಿರುವುದು. ಅವರು ಪದೇ ಪದೇ ನಿಷ್ಕಾರಣವಾಗಿ ದ್ವೇಷಿಸಲ್ಪಟ್ಟರು. ಕೆಲವು ವೇಳೆ ಅವರು ಧಾರ್ಮಿಕವಾಗಿ ಗೌರವ ಸ್ಥಾನದಲ್ಲಿರುವ ತಮ್ಮ ಮತಾಸಕ್ತರಿಂದ ಕೆಟ್ಟವರೆಂಬ ಆಪಾದನೆ ಹೊಂದಿ ಅಪಾರ್ಥಕ್ಕೊಳಗಾಗಿ ನಿಂದಿಸಲ್ಪಡುತ್ತಿರುವರು. ಇಂಥ ಪ್ರತಿಯೊಂದು ಹೋರಾಟದ ಸಂದರ್ಭದಲ್ಲೂ ದೇವರ ಸತ್ಯದ ನೀತಿಯ ಪರವಾದ ಪಕ್ಷ ಮತ್ತೊಂದು ತಪ್ಪಿನ ಸುಳ್ಳಾದ ಸೈತಾನನ ಪರವಾದ ಪಕ್ಷ ಎಂಬ 2 ಪಕ್ಷಗಳಿರುವುದೆಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಥ್ಯಾಂಕ್ ಯು ಫಾದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಕಾಂಟೆಕ್ಸ್ಟ್ ಅನ್ನು ನಾವು ರೀಡ್ ಮಾಡಿದ್ವಲ್ಲ, ಇದು ನಮಗೊಂದು ಆತ್ಮಿಕವಾದಂತ ಒಂದು ಪಿಲ್ಲರ್ ರೀತಿಯಲ್ಲಿ ನೋಡಿ. ನಾವು 2 ವಿಧವಾದಂತ ಒಂದು ಪಕ್ಷಗಳ ನಮ್ಮ ಕಣ್ಣೆದುರು ಇದೆ. ಆತ್ಮಿಕವಾದಂತ ಕಣ್ಣೆದುರನ್ನ ನಮ್ಗೆ ಕಾಣಿಸ್ತಾ ಇರೋದು 2 ಪಕ್ಷ. ಮೊದಲೇ ಒಂದು ಪಕ್ಷ ಏನಂದ್ರೆ ಸೈತಾನ ಪರವಾದಂತ ಒಂದು ಪಕ್ಷ. ಈ ಒಂದು ಪಕ್ಷಕ್ಕೆ ಇಡೀ ಲೋಕ ಜನರು ಹೊರಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಯಾವ್ದು ಅಂತಂದ್ರೆ ಯೇಸು ಕ್ರಿಸ್ತರ ಸತ್ಯದ ಪರವಾಗಿ ನಿಂತಿರುವಂತ ಒಂದು ಪಕ್ಷ, ದೇವರ ಸತ್ಯದ ನೀತಿಯ ಪರವಾದ ಪಕ್ಷ ಅಂದ್ಬಿಟ್ಟು ಈ ಒಂದು ಹೆಸರು. ಈ ಒಂದು ವಿಶೇಷವಾದಂತ ಜನಾಂಗವಾಗೋದಕ್ಕೋಸ್ಕರ ಆ ಒಂದು ಚಿಕ್ಕ ಇದರಲ್ಲಿ ನಾವು ಕೂಡ ಒಬ್ಬರಾಗ್ಬೇಕು ಅಂತ ಓಡುವಂತ ಮಕ್ಕಳಲ್ಲಿ
ಪ್ರಿಯ ಸೋದರ ಮತ್ತು ಸೋದರರೇ, ಕಾಡುವಂತ ಒಂದು ಪ್ರಶ್ನೆ ಏನು ಗೊತ್ತಾ? 6,000 ವರ್ಷ ಆಯ್ತು. ಪಾಪ ಎಲ್ಲಿವರೆಗೂ 6,000 ವರ್ಷದಿಂದನೂ ಬರ್ತಾನೇ ಇದೆ, ನಿಲ್ತಾನೇ ಇದೆ. ನೋಡ್ಬೇಕಾದ್ರೆ 4,000 ವರ್ಷ ಹಳೆ ಒಂದು ಕಾಲಘಟ್ಟಗಳಲ್ಲಿ ಈಗ ಆಲ್ರೆಡಿ 2,000 ವರ್ಷಗಳ ಕಾಲ ಈ ಒಂದು ಕಾಲಘಟ್ಟದಲ್ಲಿ ನಾವು ಸಮೀಪಿಸ್ಬಿಟ್ಟಿದೀವಿ. ಸುಮಾರು 6,000 ವರ್ಷಗಳು ಕಂಪ್ಲೀಟ್ ಆಗೋಗಿದೆ. ಕ್ರಾನಾಲಜಿ ಪಾಠ ಕೇಳಿರುವಂತ ಎಲ್ಲಾ ಸೋದರ ಸೋದರಿಗೂ ಗೊತ್ತು ಈ 2,000 ವರ್ಷ 4,000 ವರ್ಷ ಅಂದ್ರೆ ಏನು ಅಂದ್ಬಿಟ್ಟು. ಪ್ರಿಯ ಸೋದರ ಮತ್ತು ಸೋದರಿ, ಇಷ್ಟು ವರ್ಷ ಆದ್ರೂ ಕೂಡ ಇನ್ನು ಲೋಕದಲ್ಲಿ ಸತ್ಯ ಅನ್ನೋದೇ ಇನ್ನು ನೆಲೆ ಊರಿಲ್ವಲ್ಲ, ಇನ್ನು ಯೇಸು ಕ್ರಿಸ್ತ ಒಂದು ರಾಜ್ಯ ಇನ್ನು ಯಾಕೆ ಸ್ಥಾಪನೆ ಆಗಿಲ್ಲ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಇದೆ ಪ್ರಿಯರೇ. ಯಾಕೆ ಈ ಪ್ರಶ್ನೆ ಇದೆ ಪ್ರಿಯರೇ? ಇಲ್ಲಿ ಎರಡು ಪಕ್ಷದಲ್ಲಿ ಗೆಲ್ತಾ ಇರೋದೇ ಯಾರು ಹೆಚ್ಚಾಗಿ ಅಂತ ನಾವು ನೋಡ್ಬೇಕಾದ್ರೆ ಸೈತಾನ ಪರವಾಗಿರುವಂತ ಒಂದು ಪಕ್ಷನೇ ಪ್ರಿಯರೇ. ಯಾಕಂದ್ರೆ ಅಲ್ಲಿರುವಂತ ಒಂದು ಜನಾಂಗ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ, ಇಲ್ಲಿ ದೇವರ ಕಡೆ ಇರುವಂತ ಒಂದು ಪಕ್ಷದ ಜನರು ಅವರು ಓಟ ಓಡಿ ಆ ಒಂದು ಫುಲ್ಫಿಲ್ಮೆಂಟ್ ಒಂದು ಕಿರೀಟನ ಪಡ್ಕೊಳ್ಳದೇನೆ ಏನಾಗ್ತಾ ಇದಾರೆ ಅಂದ್ರೆ ಸೋತಿ ಹೋಗ್ತಾ ಇರೋದ್ರಿಂದಾನೇ ಈ ಸೈತಾನನ ಒಂದು ಪರವಾದಂತ ಒಂದು ಪಕ್ಷ ಗೆಲ್ತಾ ಇದ್ದಾರೆ. ನಮ್ಮಲ್ಲಿ ಇದೇ ಒಂದು ಗಲಿಬಿ ತೊಂದರೆಗಳಾಗ್ತಾ ಇರೋದು. ಉದಾಹರಣೆ ನೋಡ್ಬೇಕಾದ್ರೆ, ಈಗ ಒಂದು ಬಾಟಲ್ ಇರುತ್ತೆ ಅನ್ಕೊಳ್ಳಿ, ಜಸ್ಟ್ ಫಾರ್ ಎಕ್ಸಾಂಪಲ್. ಈಗ ಇಷ್ಟ ಪಾಠ ಕೇಳ್ತಾ ಇರೋದ್ರಿಂದ ಒಂದು ಔಟ್ ಆಫ್ ಕಾಂಟೆಕ್ಸ್ಟ್ ಅಲ್ಲಿ ನಾವು ಥಿಂಕ್ ಮಾಡೋಣ. ಈಗ ಒಂದು ಬಾಟಲ್ ನಲ್ಲಿ ಇಲ್ಲ ಅಂದ್ರೆ ಒಂದು ಬಕೆಟ್ ನಲ್ಲಿ ಏಡಿ, ಎಲ್ರಿಗೂ ಗೊತ್ತಲ್ವಾ ಏಡಿ, ಒಂದು 5-6 ಏಡಿ ಹಾಕ್ಬಿಡಿ. ಈಗ ಯಾವ್ದಾದ್ರು ಒಂದ್ ಏಡಿನಾದ್ರೂ ಬಕೆಟ್ ಇಂದ ಈಚೆ ಬರುತ್ತಾ ಅಂದ್ರೆ ಒಂದು ಈಚೆ ಬರಲ್ಲ. ಬರುತ್ತಾ ಬರಲ್ವಾ? ಬರಲ್ಲ ಬ್ರದರ್. ಮೇಲಕ್ಕೆ ಒಂದು ಕಾಲು ಹಿಡಿದು ಎಳಿತತಿ. ಎಳಿತಾನೆ ಇರುತ್ತೆ, ಮೇಲಂತಾಗ ಬರಲ್ಲ. ಅದೇ ಬೇರೆ ಯಾವ್ದಾದ್ರು ಪ್ರಾಣಿಗಳನ್ನ ಹಾಕ್ಬಿಡಿ ಪ್ರಿಯರೇ, ಅದೇನ್ ಮಾಡುತ್ತೆ, ಕಷ್ಟಪಟ್ಟಾದ್ರೂ ಸರಿ ಯಾವ್ದಾದ್ರು ಒಂದಾದ್ರೂ ಸರಿ ಬಂದ್ಬಿಡುತ್ತೆ. ಇದ್ರೆ ಇದು ಬರಲ್ಲ. ಯಾಕೆಂದ್ರೆ ಬೇರೆದೇನ್ ಮಾಡ್ಬಿಡುತ್ತೆ, ಇಟ್ಕೊಂಡು ಎಳೆದು ಬಿಡುತ್ತೆ. ಅದೇ ತರಾನೇ ಸತ್ಯನ ಕೇಳಿ ಸತ್ಯದ ಪ್ರಕಾರ ನಾವು ನಡ್ಕೊಂಡು ಈ ಒಂದು ಲೋಕನ ತ್ಯಜಿಸ್ಬೇಕು. ಆದ್ರೆ ತ್ಯಜಿಸ್ತಾ ಇಲ್ವೇ, ಲೋಕದಲ್ಲೇ ನಾವು ಬೀಳ್ತಾ ಇದೀವಿ. ಲೋಕದಲ್ಲಿರುವಂತ ಒಂದು ಆವಿಷ್ಕಾರಗಳು, ಲೋಕದಲ್ಲಿ ನಡೀತಿರುವಂತ ಒಂದು ಸನ್ನಿವೇಶಗಳು, ಇದನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನೇ ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ನಮ್ಮ ಲೈಫ್ ಅಲ್ಲಿ. ಹೊರತು ಆತ್ಮಿಕವಾದಂತ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟಂತ ಒಂದು ಇಂಪ್ಲಿಮೆಂಟ್ ನಮ್ಮಲ್ಲಿ ನಡೀತಾನೆ ಇಲ್ಲ. ಅದೇ ಏನಾಗಿದೆ, ಈ ರೀತಿ ಆಗಿದೆ ಪ್ರಿಯರೇ. ಸೈತಾನ ಪರವಾದಂತ ಪಕ್ಷ ಗೆಲ್ಲೋದಕ್ಕೆ ಕಾರಣನೇ ಏನಂತಂದ್ರೆ, ದೇವರ ಸತ್ಯಕ್ಕೆ ನಿಮಿತ್ತವಾಗಿ ನಿಲ್ತೀನಿ ಅಂತ ಹೇಳಿರುವಂತ ಒಂದು ಜನಾಂಗ ಏನಾಗ್ತದೆ ಅಂದ್ರೆ ಸಿದ್ಧಿಗೆ ಬರ್ತಾನೆ ಇಲ್ಲ. ಬರ್ತಾರೆ ಖಂಡಿತ, ಇವತ್ತಲ್ಲ ಅಂದ್ರೂ ನಾಳೆ ಬಂದೇ ಬರ್ತಾರೆ. ಅದು ಬಂದೇ ಬರ್ತಾರೆ ಅಂದ್ಬಿಟ್ಟು ಬರ್ದಿದೆ. ಆದ್ರೆ ಬರುವಂತ ವ್ಯಕ್ತಿಗಳು ನಾವಾಗ್ಬೇಕು ಅನ್ನೋದೇ ನಮ್ಮಲ್ಲಿ ಛಲ ಇರ್ಬೇಕು ಪ್ರಿಯರೇ. ಇದು ಇದ್ರೇನೆ ನಾವು ಆ ಒಂದು ಕಿರೀಟನ ಗೆಲ್ಲೋದಕ್ಕೆ ಸಾಧ್ಯ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತ ನೆಕ್ಸ್ಟ್ ಪ್ಯಾರಾದಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಬೇರೆ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಬೇರೆ ಸೋದರ ಸೋದರಿಯರು? ದಿವ್ಯಾ ಸಿಸ್ಟರ್ ಇದೆಯಾ? ಇದು ನೀರಜ್ ಬ್ರದರ್ ಓದ್ಲಾ ಬ್ರದರ್? ರೀಡ್ ಮಾಡಿ ರವಿ ಬ್ರದರ್. ಅದೇ ಪ್ರತಿಯೊಂದು ಪರೀಕ್ಷೆ 2 ವಿಧದಲ್ಲಿರುವುದು ಅಲ್ಲಿಂದ ತಾನೆ? ಕರೆಕ್ಟ್ ಬ್ರದರ್. ಪ್ರತಿಯೊಂದು ಪರೀಕ್ಷೆಯು 2 ವಿಧದಲ್ಲಿರುವುದು. ಶಾಸ್ತ್ರಿಗಳು, ಫರಿಸಾಯರು, ಧರ್ಮಶಾಸ್ತ್ರ ಪಂಡಿತರುಗಳು ಹೇಗೆ ಕಣ್ಣಿಲ್ಲದವರಾಗಿ ಯೇಸುವನ್ನು ದ್ವೇಷಿಸಿ ಆತನ ಮೇಲೆ ಎಲ್ಲಾ ಕೆಟ್ಟ ಅಪಾದನೆಗಳನ್ನು ಮಾಡಿದರೆಂಬುದನ್ನು ನಾವು ನೋಡುವಾಗ ಅವರು ನಿಜವಾಗಿಯೂ ಸೈತಾನನ ಪಕ್ಷದವರಾಗಿದ್ದಾರೆಂಬುದನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ. ತಾರ್ಸದ ಸೌಲನು ಸ್ತೆಫನನ್ನು ಕಲ್ಲಿಸಿದು ಕೊಲ್ಲುವಾಗ ಹಾಗೂ ಇತರರು ಯೇಸುವಿನ ಹಿಂಬಾಲಕರನ್ನು ಹಿಂಸಿಸುವಾಗ ಅವರು ಸೈತಾನನ ಸೇವೆ ಮಾಡುತ್ತಿದ್ದಾರೆಂದು ಸ್ಪಷ್ಟವಾಗಿ ಕಾಣುತ್ತೇವೆ. ಇವರು ಸೈತಾನನಿಂದ ಮರುಳುಗೊಂಡವರಾಗಿದ್ದು, ಕೆಲವು ಸಂದರ್ಭಗಳಲ್ಲಿ ಈ ಸೈತಾನನ ಮತ್ತು ಅನೀತಿಯ ಸೇವಕರು ತಾವು ನಿಜವಾಗಿಯೂ ದೇವರ ಸೇವೆ ಮಾಡುತ್ತಿದ್ದೇವೆಂದು ಭಾವಿಸಿಕೊಂಡಿದ್ದಾರೆಂಬುದು ನಮಗೆ ಖಚಿತವಾಗಿರುವುದು. ಆದುದರಿಂದ ನಾವು ಈ ದಿವ್ಯ ಬೋಧಕನ ಈ ಮಾತುಗಳನ್ನು ನೆನಪಲ್ಲಿಟ್ಟುಕೊಂಡವರಾಗಿ ಈ ವಿಷಯದಲ್ಲಿ ಎಚ್ಚರವಾಗಿರೋಣ. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ, ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು ಚದುರಿಸುವನಾಗುತ್ತಾನೆ. ಅಯ್ಯೋ, ಎಷ್ಟು ಮಂದಿ ಘನತೆ ಗೌರವವುಳ್ಳ ಜನರು ವಿರೋಧಿಯಾದ ಸೈತಾನನಿಂದ ಮರುಳಾಗಿ ಉದ್ದೇಶರಹಿತವಾಗಿ ಈ ಮಹಾ ಹೋರಾಟದಲ್ಲಿ
ತಪ್ಪಾದ ಪಕ್ಷವನ್ನು ಹಿಡಿದು ದೇವರ ಮತ್ತು ಸತ್ಯದ ವಿರುದ್ಧವಾಗಿ ಹೋರಾಡುತ್ತಿರುವರು. ಈ ಹೋರಾಟಕ್ಕೆ ಮತ್ತು ಕೆಲಮಟ್ಟಿನ ಅಂಧಕಾರಕ್ಕೆ ಅನುಮತಿ ನೀಡಿದವನಾಗಿ ದೇವರು ಬಹು ಪರಿಣಾಮಕಾರಿಯಾಗಿ ತನ್ನ ಜನರಾಗುವುದಕ್ಕೆ ಕರೆಯಲ್ಪಟ್ಟವರನ್ನು ಪರಿಶೋಧನೆಗೆ ಒಳಪಡಿಸಿ ಪರೀಕ್ಷಿಸುತ್ತಿರುವನು. ಬ್ರದರ್, ಓದಿ ಬ್ರದರ್, ಓದಿ. ಪರೀಕ್ಷಿಸುತ್ತಿರುವನು. ಇಲ್ಲಿ ನಾವು ಯಾವ ಪಕ್ಷವನ್ನು ಹಿಡಿಯುತ್ತೇವೆ ಎಂಬುದನ್ನು ಪರೀಕ್ಷಿಸುವುದು ಮಾತ್ರವಲ್ಲದೆ, ಎರಡನೇ ಅರ್ಥದಲ್ಲಿ ನಾವು ದೀನತೆಯ ವಿಷಯವಾಗಿಯೂ ಪರೀಕ್ಷಿಸಲ್ಪಡುತ್ತಿರುವೆವು. ಯಾರು ಹೃದಯದಲ್ಲಿ ಪ್ರಾಮಾಣಿಕರಾಗಿದ್ದು ದೇವರಿಗೆ ವಿರುದ್ಧವಾಗಿ ಹೋರಾಡುವ ತಪ್ಪನ್ನು ಮಾಡುತ್ತಿರುವರೋ ಅವರ ಕಣ್ಣುಗಳು ತೆರೆಯಲ್ಪಟ್ಟಾಗ ಅವರು ದೀನತೆಯಿಂದ ತಮ್ಮ ತಪ್ಪನ್ನು ಅರಿಕೆ ಮಾಡಿ ಸತ್ಯದ ವಿಷಯದಲ್ಲಿ ಆಸಕ್ತರಾಗುವ ಬಗ್ಗೆ ಒಂದು ಮಹಾ ಪರೀಕ್ಷೆಗೆ ಒಳಗಾಗುವರು. ಸರಿಯಾದ ಪಕ್ಷವನ್ನು ಹಿಡಿದಿರುವವರು ಸಹ ತಾವು ಪಡೆದ ಯಶಸ್ಸಿನ ದೆಸೆಯಿಂದ ಉಬ್ಬಿ ಹೋಗಬಾರದೆಂದು, ಆದರೆ ತಕ್ಕ ಸಮಯದಲ್ಲಿ ದೇವರಿಂದ ಮೇಲಕ್ಕೆತ್ತಲ್ಪಡುವುದಕ್ಕಾಗಿ ಅವರು ದೇವರ ತ್ರಾಣುಳ್ಳ ಹಸ್ತದ ಕೆಳಗೆ ತಮ್ಮನ್ನು ತಗ್ಗಿಸಿಕೊಳ್ಳುವ ವಿಷಯವಾದ ದೀನತೆಯ ಬಗ್ಗೆಯೂ ಪರೀಕ್ಷೆಗೆ ಒಳಗಾಗುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ನೋಡಿದಂತ ಈ ದಿನ ಒಂದು ಪಾಠದಲ್ಲಿ ಕೊನೆಯದಾಗಿ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮ್ಗೆ ಹೇಳ್ತಾರ ಒಂದು ವಿಶೇಷವಾದಂತ ಒಂದು ಪಾಯಿಂಟ್ ಏನಂತಂದ್ರೆ, ಪ್ರತಿಯೊಂದು ಪಕ್ಷಕ್ಕೂ ಎರಡು ವಿಧಗಳಿರುತ್ತೆ. ಅಂದ್ರೆ ಏನಂತಂದ್ರೆ, ನಮ್ಮಲ್ಲಿ ಎರಡು ವಿಧವಾದಂತ ಒಂದು ಆಪ್ಷನ್ಸ್ ನ ದೇವರು ಕೊಟ್ಟಿದ್ದಾರೆ. ಇದರಲ್ಲಿ ನಾವೆಲ್ಲ ಏನ್ ಮಾಡಿದೀವಿ ಅಂತಂದ್ರೆ, ಚಿಕ್ಕ ಹಿಂಡಾಗಿ ನಾವು ಸೇರ್ತೀವಿ ಅಂತ ಅನ್ಬಿಟ್ಟು ನಾವೆಲ್ಲರೂ ಕೂಡ ಏನ್ ಮಾಡಿದೀವಿ, ಕ್ರಿಸ್ತನ ಕಡೆಗೆ ನಾವು ಬಂದಿದೀವಿ. ದೇವರ ಒಂದು ಮಕ್ಕಳಾಗೋದಕ್ಕೋಸ್ಕರ ಬಂದಿದೀವಿ. ಅಲ್ಲಿಗೆ ನಾವು ಇರುತ್ತೀವಿ ಅಂತ ಒಂದು ನಂಬಿಕೆಯಲ್ಲಿ ಬಂದಿದ್ವಿ. ಆದ್ರೆ ನಿಮ್ಮ ದೇವರನ್ನು ಧನ್ಯತೆಗೆ ತರೋದಕ್ಕೋಸ್ಕರ ನೀವು ಈ ಒಂದು ಪಕ್ಷನ ಹಿಡಿದಿರೋದ್ರಿಂದ ನಿಮ್ಮ ಒಂದು ವಿರೋಧಿಯಾದಂತ ಒಂದು ಪಕ್ಷಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಆ ಸೈತಾನನನ್ನು ಮರಳುಗೊಳಿಸುವಂತ ಒಂದು ಸನ್ನಿವೇಶಕ್ಕೆ ನಾವು ಮರಳು ಬೀಳಬಾರ್ದಂತೆ. ನಮ್ಮ ಒಂದು ಹೋರಾಟ, ನಮ್ಮ ಒಂದು ನಿಶ್ಚಲತೆ ದೇವರಲ್ಲಿ ಖಂಡಿತವಾಗ್ಲೂ ಇರಬೇಕು. ದೇವರ ಮಕ್ಕಳಾಗಿ ನಾವು ಪರಿಗಣಿಸ್ಬೇಕು ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಮಗೆ ತಕ್ಕ ಸಮಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇವರು ಮೇಲೆ ತರ್ತಾರೆ. ಯಾಕೆ, ಯಾವ ಸಂದರ್ಭದಲ್ಲಿ ತರ್ತಾರೆ ಅಂದ್ರೆ, ನಾವು ಯಾವಾಗ್ಲಾದ್ರೂ ದೇವರ ಒಂದು ವಿರೋಧಿಯಾದಂತ ಸೈತಾನ ಒಂದು ಕೆಲ್ಸನ ಮಾಡ್ದೇನೆ ದೇವರಿಗೋಸ್ಕರ ನಾವು ನಿಂತಾಗ್ಲೇನೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ತಕ್ಕ ಸಮಯಕ್ಕೆ ಮೇಲ್ ತರೋದು ಹೊರತು, ನಾವು ಸೈತಾನನ ಒಂದು ಆಸೆ ಆಕಾಂಕ್ಷೆಗಳಿಗೆ ಒಳಗ್ ಬಿದ್ದು ದೇವರ ಬಳಿ ಏನಾದ್ರು ಬಂದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಗೆ ದೇವರು ಕೈ ಬಿಡೋದು ಸಹಜವಾಗಿ ನಮಗ್ ತಿಳಿದಿರುವಂತ ಒಂದು ಮಾತಾಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರಿ, ಇಷ್ಟೆಲ್ಲಾ ನಾವು ಪಾಯಿಂಟ್ ಗಳನ್ನ ನಾವು ನೋಡಿದ್ವಿ. ಇಷ್ಟೆಲ್ಲಾ ಪಾಠಗಳನ್ನ ನಾವು ನೋಡ್ಬೇಕಾದ್ರೆ ನಮಗೆ ಸೇರಿರೋದೇನು ಅಂತಂದ್ರೆ, ನಮ್ಮ ರಕ್ಷಣೆಗಳನ್ನ ನಾವು ಕಾಪಾಡ್ಕೋಬೇಕು. ಈಗ ನಾವು ಮತ್ತೊಬ್ಬರ ಒಂದು ರಕ್ಷಣೆನ ಕಾಯೋದಕ್ ಸಾಧ್ಯನಾ ಅಂದ್ರೆ ಇಲ್ಲ. ನಾವು ಒಂದು ಗೈಡ್ ಮಾಡ್ಬೋದು, ಆದ್ರೆ ನಮ್ಮ ಒಂದು ರಕ್ಷಣೆ ನಮ್ಮ ಕೈಯಲ್ಲೇ ಇರೋದ್ರಿಂದ ನಾವು ಸತ್ಯಕ್ಕೆ ಅನುಗುಣವಾಗಿ, ದೇವರಿಂದ ಯೇಸು ಕ್ರಿಸ್ತ ನೋಡುವಂತ ಒಂದು ಶಕ್ತಿಯ ಅನುಗುಣವಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ನಡೆದು ತೋರಿಸ್ಬೇಕು ಪ್ರಿಯರೇ. ಇದೇ ನಮ್ಗೆಲ್ಲರಿಗೂ ಇರುವಂತ ಒಂದು ಮೂಲಭೂತವಾದಂತ ಒಂದು ಸನ್ನಿವೇಶ. ಸೊ ಇಲ್ಲಿಗೆ ನಾವು ಈ ಒಂದು ಪಾಯಿಂಟ್ ಅನ್ನ ನಾವು ನಿಲ್ಲಿಸುವಂತವರಾಗಿರೋಣ. ಮುಂದಿನ ಒಂದು ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪಾಯಿಂಟ್ ಗಳನ್ನ ನಾವು ಸ್ಟಡಿ ಮಾಡ್ಕೊಂಡು ಮೇಲ್ಕಂಡ ಒಂದು ವಾಕ್ಯಗಳ ಮುಖಾಂತರ ನಮಗೆ ಏನ್ ಆತ್ಮಿಕವಾದಂತ ಪಾಠ ಇದೆ ಅಂತ ಅಂದ್ಬಿಟ್ಟು ಮುಂದಿನ ಒಂದು ವಾರದಲ್ಲಿ ನಾವು ಸ್ಟಡಿ ಮಾಡುವಂತವರಾಗಿರ್ಬೇಕು. ದೇವರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸ್ಬೇಕಾಗಿ ಸಹೋದರಾದಂತ ಶ್ರೀಕಾಂತ್ ಬ್ರದರ್ನ ಕೇಳ್ಕೊಳ್ತೀನಿ. ಮಾಡ್ತಮದ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಸರ್ವ ಸೃಷ್ಟಿಕರ್ತನಾದ ನಮ್ಮ ಪರಲೋಕ ತಂದೆ ದೇವರೇ, ಈ ಒಂದು ರಾತ್ರಿ ವೇಳೆಗಾಗಿ ಸ್ತೋತ್ರಪ್ಪ. ಇಲ್ಲಿವರೆಗೂ ಸಹೋದರ ಮೂಲಕ ಮಾತಾಡಿದ ಪ್ರಕಾರ ಕರ್ತನೆ ಅನೇಕ ವಿಚಾರಗಳು ತಿಳಿಯಪಡಿಸಿದಿರಪ್ಪ. ಅವನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಸ್ವಾಮಿ ನಿಮ್ಮಲ್ಲಿ ಬೆಳಿಲಿಕ್ಕೆ ನಮ್ಗೆ ಸಹಾಯ ಮಾಡ್ರಿ. ನಮಗಿರುವಂತ ಎಲ್ಲ ಬಲಹೀನತೆಗಳನ್ನು ತೆಗೆದಾಕ್ರಿ ತಂದೆ. ನಿಮ್ಮಲ್ಲಿ ಬೇರುಗಳು ಇಳಿದು ನಾವು ಚೆನ್ನಾಗಿ ಬೆಳೆದು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಡೀಲಂತೆ ಕೃಪೆ ಮಾಡ್ರಿ. ಹಾಗೆ ಎಲ್ಲ ಸಹೋದರ ಅವ್ರ ಕುಟುಂಬ, ಅವ್ರ ಮಕ್ಕಳನ್ನು ಅವ್ರು ಮಾಡೋ ಕೆಲಸಗಳನ್ನು ಆಶೀರ್ವದಿಸ್ರಿ. ಅವ್ರಿಗೆ ಆರೋಗ್ಯ ಬಲವನ್ನು ನೀಡ್ರಿ ಎಂಬುದಾಗಿ ಬೇಡ್ಕೊಳ್ತೀವಪ್ಪ. ಯಾಕಂದ್ರೆ ನಿಮ್ಮ ಕೃಪೆಯಿಂದ ಸ್ವಾಮಿ ನಾವು ನಿನ್ನ ನೆಂಬಿ ಬಂದಿಲ್ಲಪ್ಪ, ನೀನ್ ನಮ್ಮನ್ನು ಕರೆದಿದ್ರಿ ಸ್ವಾಮಿ.
ಅದಕ್ಕಾಗಿ ಸ್ತೋತ್ರ ಮಾಡ್ತೀನಿ ದೇವ್ರೆ. ಈ ಒಂದು ಸಂಜೆ ವೇಳೆಯಲ್ಲಿ ದೇವ್ರೆ ಎಲ್ಲಾ ಸಹೋದರನು ನಿಮ್ಮ ಕರಳು ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿ ಅರ್ಥ ಮಾಡ್ಕೊಂಡು ನಡೆಯುವಂತೆ ಬಲಪಡಿಸು. ಹಾಗೆ ದೇವರ ಆತ್ಮ ಮೂಲಕವಾಗಿ ನಡೆಯುವಂತೆ ಕೃಪೆ ಮಾಡು. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನು ಕರ್ತನಾಗ ಯೇಸುವಿನ ಹೆಸರಲ್ಲಿ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್ ಅಂಡ್ ಸಿಸ್ಟರ್ಸ್. ಎಲ್ಲರಿಗೂ good night. ಗುಡ್ ನೈಟ್ ಬ್ರದರ್ ಎಲ್ಲರಿಗೂ. ನಮಸ್ತೆ.